ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಯಶೋಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಹತ್ರ ಏನು ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಷನ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಲೈಕ್ ನಾನು ಮಾಡಿದ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ. ಅಂದರೆ ಸ್ವಲ್ಪ ತುಂಬ ರಿಸ್ಟ್ರಿಕ್ಷನ್ಸ್ ಇದ್ದಾವೆ ಅದರಲ್ಲಿ. ನಾವು ಇನ್ನೂ ಕಲ್ತ್ಕೊಂಡು ತುಂಬ ಇದೆ. ಅವರು ಇನ್ನೂ ತುಂಬ ರಿಸ್ಟ್ರಿಕ್ಷನ್ಸ್ಗಳು ಆ್ಯಡ್ ಮಾಡ್ತಾ ಹೋಗ್ತಾರೆ. ನಾವು ಲೈಕ್ ಇವಾಗ ನಾವು ನ್ಯೂ ಯೂಟ್ಯೂಬರ್ಸ್ ಆಗಿರೋದ್ರಿಂದ ಏನಂದರೆ ಮಾನಿಟೈಸೇಷನ್ ಆಗೋವರೆಗೂ ನಾವು ತುಂಬ ಕೇರ್ಫುಲ್ಲಾಗಿ ಹೆಜ್ಜೆ ಇಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇದರಲ್ಲಿ. ಬಟ್ ನ್ಯೂ ಯೂಟ್ಯೂಬರ್ಸು ಕೂಡ ನೀವು ಏನೋ ಹೋಪ್ಸ್ ಕಳ್ಕೊಬೇಡಿ. ಎಂಥ ವೀಡಿಯೋಸ್ ಆದರೂ ಕೂಡ ನಿಮ್ಗೆ ಏನೇನು ವೀಡಿಯೋಸ್ ಮಾಡ್ತಾಯಿರ್ತೀರಾ, ವ್ಲಾಗ್ಸ್ ಮಾಡ್ತಿರ್ತೀರಾ ಅಥವಾ ಕುಕ್ಕಿಂಗ್ದು ಮಾಡ್ತಿರ್ತೀರಾ, ಸಮಥಿಂಗ್ ಏನೋ ಒಂದು ನಿಮ್ಮ ಲೈಫ್ ಸ್ಟೈಲ್ ನೀವು ಏನು ವ್ಲಾಗ್ಸ್ ಮಾಡಬೇಕಂತ ಇಷ್ಟಪಡ್ತಿರ್ತೀರಾ ನೀವು ಮಾಡಿ. ಬಟ್ ಯಾವುದನ್ನು ನೀವು ಹೋಪ್ಸ್ ಕಳ್ಕೊಂಡು ಸ್ಟಾಪ್ ಮಾಡಬೇಡಿ. ಇಷ್ಟೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಏನು ಮಿಸ್ಟೇಕ್ಸ್ ಮಾಡಬೇಡಿ ಅಂತ ಅಂದರೆ, ಫಸ್ಟು ಮೇಯ್ನಾಗಿ ಕಾಪಿರೈಟ್ ಬರಬಾರ್ದು. ಕಾಪಿರೈಟ್ ಅಂತ ಒಂದಿರುತ್ತೆ, ಕಾಪಿರೈಟ್ ಸ್ಟ್ರೈಕ್ ಅಂತ ಒಂದಿರುತ್ತೆ. ಕಾಪಿರೈಟ್ ಬಂದುಬಿಟ್ಟು ನಮಗೆ ಯೂಟ್ಯೂಬಲ್ಲಿ ಎಷ್ಟೋ ಸಮ್ ವೀಡಿಯೋಸ್ಗೆ ಯೂಟ್ಯೂಬಲ್ಲಿ ಕಾಪಿರೈಟ್ ಅಂತ ಬರುತ್ತೆ. ಅದು ಏನಕ್ಕೆ, ನಾವೇನಾದರೂ ಸಮಥಿಂಗ್ ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ಬಿಟ್ಟಿದ್ರೆ ಆ ಥರ ಬರುತ್ತೆ. ಇವಾಗ ನಾವು ಯಾವುದಾದ್ರೂ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಸ್ ಯಾವುದೋ ಒಂದು ಮೂವಿ ಸಾಂಗ್ಸ್ ಹಾಕ್ಬಿಟ್ಟಿರ್ತೀವಿ, ಯಾವುದೋ ನಮ್ಗೆ ಇಷ್ಟ ಆಗೋವಂಥ ಸಾಂಗ್ಸ್ನ ತೊಗೊಂಡು ಹಾಕಿರ್ತೀವಿ. ಅಂಥದಕ್ಕೆ ಏನಾಗುತ್ತೆ, ಅಲ್ಲಿ ಕಾಪಿರೈಟ್ ಅಂತ ನಮಗೆ ಯೂಟ್ಯೂಬಲ್ಲೇ ತೋರಿಸುತ್ತೆ. ಯೂಟ್ಯೂಬ್ ಅನ್ನೋ ಆ್ಯಪಲ್ಲೇ ತೋರಿಸುತ್ತೆ ಕಾಪಿರೈಟ್ ಅಂತ ಆಗಿದೆ ಅಂತ ತೋರಿಸುತ್ತೆ. ಬಟ್ ಆದರೆ ಅದಕ್ಕೆ ವ್ಯೂಸ್ ಆಗುತ್ತೆ. ವ್ಯೂಸ್ ಆದ್ರೂ ಏನಾಗುತ್ತೆ, ನಮಗೆ ಅದು ಮುಂದೆ ಮಾನಿಟೈಸೇಷನ್ ಆದಾಗ ನಮಗೆ ಅದಕ್ಕೆ ಎಷ್ಟು ವ್ಯೂಸ್ ಆಗಿರುತ್ತೋ ಅದರಿಂದ ನಮಗೆ ಅಮೌಂಟ್ ಬರಲ್ಲ. ನಾವು ಯಾವ ಮ್ಯೂಸಿಕ್ನ ತೊಗೊಂಡಿರ್ತೀವಿ, ಆ ಮ್ಯೂಸಿಕ್ ಪರ್ಮಿಷನ್ ಯಾರು ಇದರಲ್ಲಿರುತ್ತೆ, ಯಾರ ಅಥಾರಿಟಿಯಲ್ಲಿರುತ್ತೆ ಅವರಿಗೆ ಅದು ಅಮೌಂಟು ಹೋಗುತ್ತೆ. ಅದು ಒಂದು. ಆಮೇಲೆ ಮೇಯ್ನಾಗಿ ಯೂಟ್ಯೂಬಲ್ಲಿ ಕಾಪಿರೈಟ್ ಅಂತ ಬಂದ್ರೂ ಅದು ವ್ಯೂಸ್ ಆಗ್ತಿದೆ, ಅದು ನಾವು ಡಿಲೀಟ್ ಮಾಡಿಲ್ಲ, ಅದು ಹಾಗೆ ಇಟ್ಟಿದ್ದೀವಿ, ಜಸ್ಟ್ ಕಾಪಿರೈಟ್ ಅಂತ ಬಂದಿದೆ ಅಂತ ಅಂದರೆ ಓಕೆ, ಅದು ಏನೂ ಪ್ರಾಬ್ಲಮ್ ಆಗಲ್ಲ. ಅದು ನಮಗೆ ಅದರಿಂದ ಏನೂ ಅಮೌಂಟ್ ಬರಲ್ಲ ಅಷ್ಟೇ. ಅದು ಬಿಟ್ಟರೆ ಏನೂ ಪ್ರಾಬ್ಲಮ್ ಆಗಲ್ಲ. ನಮ್ಗೆ ಓಕೆ, ಆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಇಟ್ಕೊಳ್ಳಿ, ಇಲ್ಲ ಅಂದರೆ ಡಿಲೀಟ್ ಮಾಡಿಬಿಡಿ. ನನ್ನ ಪ್ರಕಾರ ಅಂಥ ಕಾಪಿರೈಟ್ ಅಂತ ಇರೋದು ಡಿಲೀಟ್ ಮಾಡೋದು ಬೆಟರು. ಬಟ್ ಸಡನ್ನಾಗಿ ಡಿಲೀಟ್ ಮಾಡಬೇಡಿ. ಒನ್ ಡೇ 2 ಡೇಸ್ ಹೋಗಲಿ, ಅದಾದಮೇಲೆ ಬೇಕಾದ್ರೆ ಡಿಲೀಟ್ ಮಾಡಿ. ಎಲ್ಲ ಸಡನ್ನಾಗಿ ಡಿಲೀಟ್ ಮಾಡಿದ್ರು ಓಕೆ. ಇಫ್ ಇನ್ ಕೇಸ್ ಜಾಸ್ತಿ ಚೆನ್ನಾಗಿ ವ್ಯೂಸ್ ಆಗಿದೆ ಅಂದರೆ ಇಟ್ಕೊಳ್ಳಿ, ಏನೂ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ಅದೇ ಬಟ್ ನಮ್ಗೆ ಅದರಿಂದ ಏನೂ ಅಮೌಂಟ್ ಬರಲ್ಲ ಅಷ್ಟೇ, ನಿಮ್ಗೆ ಮುಂದೆ ಮಾನಿಟೈಸೇಷನ್ ಆದಮೇಲೆ. ಕಾಪಿರೈಟ್ ಸ್ಟ್ರೈಕ್ ಅಂತ ಒಂದು ಬರುತ್ತೆ ಗಾಯ್ಸ್. ಕಾಪಿರೈಟ್ ಸ್ಟ್ರೈಕ್ ಅಂದರೆ ನಮ್ಮ ವಿಡಿಯೋ ಬ್ಲಾಕ್ಡ್ ಅಂತ ಬಂದುಬಿಡುತ್ತೆ. ಆ ವಿಡಿಯೋ ಬ್ಲಾಕ್ ಅಂತ ಬಂದುಬಿಡುತ್ತೆ. ಕಾಪಿರೈಟ್ ಸ್ಟ್ರೈಕ್ ಯಾವಾಗ ಬರುತ್ತೆ ಅಂದರೆ, ಈ ಫಿಲಮ್ ಡೈಲಾಗ್ಸ್ನ ತೊಗೊಳ್ತೀವಿ ಗೊತ್ತಾ, ಫಿಲಮ್ ಡೈಲಾಗ್ಸ್ಗಳನ್ನ ಆ್ಯಡ್ ಮಾಡಿಬಿಡ್ತೀವಿ. ಈ ಮೂವಿ ಕ್ಲಿಪ್ಸ್ಗಳನ್ನ ಆ್ಯಡ್ ಮಾಡ್ತೀವಿ. ಇವಾಗ ಇಲ್ಲ ಅಂದರೆ ಬೇರೆಯವ್ರು ಮಾಡಿರೋ ವೀಡಿಯೋಸ್ನ ನಾವು ಅದನ್ನು ಕಾಪಿ ಮಾಡಿಕೊಂಡು ಅವ್ರ ವೀಡಿಯೋನೇ ನಾವು ಕಾಪಿ ಮಾಡಿಕೊಂಡು ಅವ್ರ ವೀಡಿಯೋನೇ ನಾವು ಅಂದರೆ ಲೈಕ್ ಸ್ಕ್ರೀನ್ ರೆಕಾರ್ಡೋ ಏನೋ ಸಮಥಿಂಗ್ ಏನೋ ರೆಕಾರ್ಡ್ ಮಾಡಿಕೊಂಡು ಇಲ್ಲ ಡೌನ್ಲೋಡ್ ಮಾಡ್ಕೊಂಡು ನಾವು ಅಪ್ಲೋಡ್ ಮಾಡಿಬಿಡ್ತೀವಿ ಅಂದರೆ ಅದು ಕಾಪಿರೈಟ್ ಆಗುತ್ತೆ. ಕಾಪಿರೈಟ್ ಸ್ಟ್ರೈಕ್ ಆಗುತ್ತೆ ಅದು, ಓಕೆನಾ. ಕಾಪಿರೈಟ್ ಸ್ಟ್ರೈಕ್ ಆದಾಗ ಏನಾಗುತ್ತೆ, ನಮ್ಮ ವಿಡಿಯೋ ಬ್ಲಾಕ್ ಆಗಿಬಿಡುತ್ತೆ. ಆ ಥರ ಕಾಪಿರೈಟ್ ಸ್ಟ್ರೈಕು ಬರೀ 3 ಪರ್ಮಿಷನ್ಸ್ ಅಷ್ಟೇ ಇರೋದು ಗೈಸ್. ಒಂದು ಚಾನಲ್ಗೆ ಬರೀ 3 ಪರ್ಮಿಷನ್ಸ್ ಅಷ್ಟೇ ಇರುತ್ತೆ ನನಗೆ ಗೊತ್ತಿರೋ ಪ್ರಕಾರ. ನಿಮಗೆ ಯಾರಾದರೂ ಇನ್ನೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ನನಗೆ ತಿಳಿಸ್ಕೊಡಿ. ನಾನು ನೋಡಿರೋ ಪ್ರಕಾರ ಅಷ್ಟಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಕಾಪಿರೈಟ್ ಸ್ಟ್ರೈಕ್ ಅನ್ನೋದು ನಮಗೆ ಅಲ್ಲಿ ಯೂಟ್ಯೂಬಲ್ಲಿ ತೋರಿಸಲ್ಲ. ಯೂಟ್ಯೂಬ್ ವೀಡಿಯೋದಲ್ಲಿ ವಿಡಿಯೋ ಬ್ಲಾಕ್ಡ್ ಅಂತ ಬರುತ್ತೆ. ಆ ವಿಡಿಯೋಗೆ ವ್ಯೂಸ್ ಆಗಲ್ಲ. ನಾನು ನೋಡಿರೋ ಪ್ರಕಾರ ನಂದು ಒಂದು ವಿಡಿಯೋ ಮಾತ್ರ, ನಾನು ಒಂದು ವಿಡಿಯೋ ಏನೋ ಫೇಸಿಗೇನೋ ಅಪ್ಲೈ ಮಾಡೋದು ಒಂದು ವಿಡಿಯೋ ಮಾಡಿದೆ. ಅದಕ್ಕೆ ನಾನು ಏನು ಮಾಡಿಬಿಟ್ಟೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಮ್ಯೂಸಿಕ್ ತೊಗೊಂಡು ಇದ್ರ ಜೊತೆ ಆ್ಯಡ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿಬಿಟ್ಟೆ. ಸಡನ್ನಾಗಿ ವಿಡಿಯೋ ಬ್ಲಾಕ್ಡ್ ಅಂತ ಬಂದುಬಿಡ್ತು. ನನಗೆ ತುಂಬ ಭಯ ಆಯಿತು, ಏನಾಯ್ತಪ್ಪ ಅಂತ. ಬ್ಲಾಕ್ ಆಯಿತು. ನಾನು ಸಡನ್ನಾಗಿ ಡಿಲೀಟ್ ಮಾಡಿಬಿಟ್ಟೆ ಅದನ್ನು. ಆ ಥರ ಬರುತ್ತೆ. ಆ ಥರ ಬಂದಾಗ ಆ ಥರ ನಾವೇನಾದರೂ ಒಂದು 3 ಸತಿ ಇಲ್ಲ 1-2 ಸತಿ ಆ ಥರ ನಾವು ಮಾಡಿಬಿಟ್ರೆ ನಮಗೆ ಫಸ್ಟು ನಮಗೆ ಏನು ವಾರ್ನಿಂಗ್ ಮಾಡ್ತಾರೆ, ನಿಮ್ಮದು ಕಾಪಿರೈಟ್ ಸ್ಟ್ರೈಕ್ ಬರ್ತಿದೆ, ಇನ್ನು ಮುಂದೆ ಈ ಥರ ಹಾಕಬೇಡಿ, ಈ ಥರ ಮತ್ತೆ ಕಾಪಿ ಮಾಡಬೇಡಿ ಅಂತ ವಾರ್ನ್ ಮಾಡ್ತಾರೆ. ನನಗೆ ಒಂದು ಹುಡುಗಿ, ನನ್ನ ರಿಲೇಟಿವಲ್ ಒಂದು ಹುಡುಗಿ ಹೇಳಿದ್ದು, ಅವ್ರು ಯಾವುದೋ ಒಂದು ಮೂವಿ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ರಂತೆ ಗಾಯ್ಸ್. ಮೂವಿ ಕ್ಲಿಪ್ಸ್ನ ಆ್ಯಡ್ ಮಾಡಿದ್ರೆ ಕಾಪಿರೈಟ್ ಸ್ಟ್ರೈಕ್ ಬಂತಂತೆ. ಸೊ ಆ ವಿಡಿಯೋನ ಅವ್ರು ಹಾಗೆ ಬಿಟ್ಟಿದ್ದಾರೆ, ಡಿಲೀಟ್ ಮಾಡಿಲ್ಲ.
ಆಮೇಲೆ ಅವರಿಗೆ ವಾರ್ನಿಂಗ್ ಬಂದಿದೆ. ಅವ್ರಿಗೆ ಸ್ಟಾರ್ಟಿಂಗ್ ಅಷ್ಟು ಗೊತ್ತಾಗಿಲ್ಲ, ಎಲ್ಲಿ ನೋಡಬೇಕು ಏನು ಅದೆಲ್ಲ ಗೊತ್ತಾಗಿಲ್ಲ ವಾರ್ನಿಂಗ್ ಅದು. ಮೋಸ್ಟ್ಲಿ ಅವ್ರು ವೈ ಟಿ ಸ್ಟುಡಿಯೋದಲ್ಲೂ ಅವ್ರಿಗೆ ಗೊತ್ತಾಗಲಿಲ್ಲ. ಅದೇನಾಗಿದೆ ಮೇಲ್ ಬಂದಿದೆಯೋ ಏನೋ ಗೊತ್ತಿಲ್ಲ ಅವರಿಗೆ, ನನಗೆ ಗೊತ್ತಾಗಲಿಲ್ಲ ಅಂದರು. ಅವರು ಇನ್ನೂ ಒಂದೆರಡು ವೀಡಿಯೋನ ಸೇಮ್ ಅದೇ ಥರ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಅದು ವ್ಯೂಸ್ ಆಗಿದೆ, ವ್ಯೂಸ್ ಆಗಿ ಕಮೆಂಟಲ್ಲೂ ಕೇಳಿದ್ದಾರೆ, ಲೈಕ್ ವ್ಯೂವರ್ಸು ಕಮೆಂಟಲ್ಲೂ ಏನಂತ ಕೇಳಿದ್ದಾರೆ, ಇವ್ರು ಅದು ಕಾಪಿರೈಟ್ ಸ್ಟ್ರೈಕ್ ಬಂದ್ರೂ ಕೂಡ ಇವ್ರು ಅದು ಏನೂ ಇದು ಮಾಡಲಿಲ್ಲ, ಅಂದರೆ ಲೈಕ್ ಏನೂ ಬಿಡು ಏನಾಗಲ್ಲ ಅಂದ್ಕೊಂಡು ಸುಮ್ಮನಾಗಿದ್ದಾರೆ. ಅದರಲ್ಲಿ ಕಮೆಂಟಲ್ಲೂ ವ್ಯೂವರ್ಸ್ ಏನಂತ ಕೇಳಿದ್ದಾರೆ, ಇನ್ನೂ ಸ್ವಲ್ಪ ಜಾಸ್ತಿ ಕ್ಲಿಪ್ಸ್ಗಳು ಹಾಕಿ, ಇನ್ನೂ ಸ್ವಲ್ಪ ಜಾಸ್ತಿ ಇದು ಮಾಡಿ ನೋಡಿ ಹಾಕಿ ಈ ಮೂವಿದು ಅಂತ ಕೇಳಿದ್ದಾರೆ. ಅದಕ್ಕೆ ಮತ್ತೆ ಇವ್ರು ಏನು ಮಾಡಿದ್ದಾರೆ, ಕೇಳ್ತಿದ್ದಾರಲ್ಲ ಅಂದ್ಬಿಟ್ಟು ಮತ್ತೆ ಹಾಕಿದ್ದಾರೆ. ಅದೇನಾಗಿದೆ, ಡೈರೆಕ್ಟ್ ಅವ್ರದ್ದು ಚಾನಲ್ಲೇ ಬ್ಲಾಕ್ ಆಗಿಬಿಟ್ಟು 3 months ಬ್ಲಾಕ್ ಮಾಡ್ತಿದ್ದೀವಿ ಅಂತ ಹಾಕ್ಬಿಟ್ಟಿದ್ದಾರೆ. 3 months ಆದಮೇಲೆ ಇದು ಮಾಡ್ತೀವಿ ಅಂತ. ಬಟ್ ಅವ್ರದ್ದು ಇವಾಗ ರೀಸೆಂಟಾಗಿ ಅವರು ಅಪ್ಲೋಡ್ ಮಾಡ್ಬೋದಂತೆ, ಅವರು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು, ಬಟ್ ಜಾಸ್ತಿ ವ್ಯೂಸ್ ಆಗಲ್ಲ, ಆ ಥರ ಆಗಿಬಿಡುತ್ತಂತೆ. ತುಂಬ ಗ್ರೋ ಅಪ್ ಕಡಿಮೆ ಆಗಿಬಿಡುತ್ತೆ. ಆ ಥರ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಗ್ರೋ ಅಪ್ಪು ತುಂಬ ಕಡಿಮೆ ಆಗಿಬಿಡುತ್ತೆ. ಗಸ್ ನಾವು ಹಿಂಗೆ ಹೋಗ್ತಿದ್ದವರು ಹಿಂಗೆ ಕಡಿಮೆ ಆಗಿಬಿಡುತ್ತೆ. ಮೇಯ್ನಾಗಿ ಆ ಥರ ನನ್ನ ಪ್ರಕಾರ ಮಾನಿಟೈಸೇಷನ್ ಆಗೋವರೆಗೂ ಅಲ್ಲ, ಮಾನಿಟೈಸೇಷನ್ ಆದಮೇಲೂ ಕೂಡ ಕಾಪಿರೈಟ್ ಸ್ಟ್ರೈಕ್ ಬರ್ದಲ್ಲೇ ಇರೋ ಹಂಗೆ ಮೇಂಟೈನ್ ಮಾಡಿ ಯೂಟ್ಯೂಬ್ ಚಾನಲ್ಸ್ನ. ಕಾಪಿರೈಟ್ ಸ್ಟ್ರೈಕ್ ಯಾವಾಗ ಬರುತ್ತೆ ಗೊತ್ತಾ, ನಾವು ಮೂವಿ ಮ್ಯೂಸಿಕ್ಸ್ನ ಯೂಸ್ ಮಾಡಬಾರ್ದು. ಈವನ್ ಯೂಟ್ಯೂಬ್ ಶಾರ್ಟ್ಸ್ ಹಾಕುವಾಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಹಾಕಿಬಿಟ್ಟು ನಾವು ನಮ್ಮ ವೀಡಿಯೋನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆ ಮ್ಯೂಸಿಕ್ನ ನಾವು ಡೌನ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಹಾಕಬಾರ್ದು. ಡೈರೆಕ್ಟ್ ನೀವು ವೀಡಿಯೋನ ಎಡಿಟ್ ಮಾಡ್ಕೊಳ್ಳಿ ಇನ್ಶಾರ್ಟಲ್ಲಿ ಅಥವಾ ಕ್ಯಾಪ್ಕಟ್ ಯಾವುದಾದ್ರೂ ಆ್ಯಪ್ ಓಕೆ, ಡೈರೆಕ್ಟ್ ವೀಡಿಯೋನ ಎಡಿಟ್ ಮಾಡ್ಕೊಳ್ಳಿ ಶಾರ್ಟ್ಸ್ ವೀಡಿಯೋಸ್ನ, ಆ್ಯಂಡ್ ಅದನ್ನು ಯೂಟ್ಯೂಬಲ್ಲೇ ಪೋಸ್ಟ್ ಮಾಡಿ. ಯೂಟ್ಯೂಬಲ್ಲೇ ಕೆಲವಷ್ಟೊಂದು ಮ್ಯೂಸಿಕ್ಸ್ಗಳಿರುತ್ತೆ ಆಯಿತಾ, ಕಾಪಿರೈಟ್ ಇಲ್ದಲ್ಲೇ ಇರೋದು ಮ್ಯೂಸಿಕ್ಸ್ಗಳು ಯೂಟ್ಯೂಬ್ ಅವರೇ ಬಿಟ್ಟಿದ್ದಾರೆ. ಆ ಮ್ಯೂಸಿಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡಿ. ನನ್ನ ಪ್ರಕಾರ ಆ ಥರ ಮಾಡಿದ್ರೆ ಬೆಟರ್ ಅಂತ ಅಂದ್ಕೊತೀನಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ನೀವು ಯಾವುದೇ ಮ್ಯೂಸಿಕ್ ಹಾಕಿದ್ರೂ ಏನೂ ಆಗೋಲ್ಲ ಗೈಸ್. ನಿಮ್ಗೆ ಯಾವ್ದು ಹುಡುಕ್ತೀವೋ ಆ ಥರ ಮ್ಯೂಸಿಕ್ ಸಿಗುತ್ತೆ. ಬಟ್ ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡಿ, ನಾನು ಹೇಳಿದ್ದು ಸುಳ್ಳಾದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮ್ಯೂಸಿಕ್ ಹಾಕಿರ್ತೀರಾ, ಸಮಥಿಂಗ್ ಯಾವುದೋ ಒಂದು ಮ್ಯೂಸಿಕ್ಕು, ಯಾವುದೋ ಒಂದು ಫಿಲಮ್ ಮ್ಯೂಸಿಕ್ ಹಾಕಿರ್ತೀರಾ, ಬಟ್ ಆ ಮ್ಯೂಸಿಕ್ಕು ಯೂಟ್ಯೂಬಲ್ಲಿ ನಿಮಗೆ ಸಿಗಲ್ಲ. ಯೂಟ್ಯೂಬಲ್ಲಿ ನೀವು ವೀಡಿಯೋ ಅಪ್ಲೋಡ್ ಮಾಡುವಾಗ ಆ ಮ್ಯೂಸಿಕ್ ನಿಮಗೆ ಸಿಗಲ್ಲ, ಸರ್ಚ್ ಮಾಡಿದ್ರೂ ಕೂಡ ನಿಮಗೆ ಸಿಗಲ್ಲ. ಅಲ್ಲಿ ಏನು ಪರ್ಮಿಷನ್ಸ್ ಬಿಟ್ಟಿರ್ತಾರೆ ಆ ಪರ್ಮಿಷನ್ಸ್ ಮಾತ್ರ ಬರುತ್ತೆ ಅಷ್ಟೇ. ಇದು ಒಂದು ಮೇಯ್ನಾಗಿ ಕಾಪಿರೈಟ್ ಸ್ಟ್ರೈಕು ಬರಬಾರ್ದು, ಕಾಪಿರೈಟು ಬರಬಾರ್ದು. ಈ ಥರ ಆದರೆ ಅಕೌಂಟ್ನು ಕೂಡ ಡಿಲೀಟ್ ಮಾಡಿಬಿಡ್ತಾರೆ, ಚಾನಲ್ನು ಕೂಡ ಡಿಲೀಟ್ ಮಾಡಿಬಿಡ್ತಾರೆ. ಚಾನ್ಸ್ ಕೊಡ್ತಾರೆ, ಇಲ್ಲ ಅಂತ ಅಲ್ಲ, ಬಟ್ ಪದೇ ಪದೇ ನಾವು ಅದೇ ಮಿಸ್ಟೇಕ್ಸ್ ಮಾಡಿದ್ರೆ ಚಾನಲ್ನೇ ಡಿಲೀಟ್ ಮಾಡಿಬಿಡ್ತಾರೆ, ಚಾನಲ್ನೇ ಬ್ಲಾಕ್ ಮಾಡಿಬಿಡ್ತಾರೆ. ಬ್ಲಾಕ್ ಮಾಡಾದ್ಮೇಲೆ ಏನಾಗುತ್ತೆ ಅಂದರೆ ಗಾಯ್ಸ್, 3 monthsವರೆಗೂ ಬ್ಲಾಕ್ ಮಾಡ್ತಾರೆ ಓಕೆ, ಆಮೇಲೆ ಅನ್ಬ್ಲಾಕ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು, ಅನ್ಬ್ಲಾಕ್ ಮಾಡಿದ್ರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತಿರ್ಬೋದು. ಬಟ್ ನಮಗೆ ಫಸ್ಟ್ ವೀಡಿಯೋಸ್ಗೆಲ್ಲ ಒಂದು 100 views 200 views ಬರ್ತಿರುತ್ತೆ ಅಂದ್ಕೊಳ್ಳಿ ನೀವು ಯೂಟ್ಯೂಬರ್ಸ್ಗೆ. ಆಮೇಲೆ ಏನಾಗುತ್ತೆ, ಬರೀ 1 view 2 view ಯಾರಿಗೂ ರೀಚ್ ಆಗಲ್ಲ, ಅದು ಆ ಥರ ಆಗಿಬಿಡುತ್ತೆ. ಆ ಥರ ಮಿಸ್ಟೇಕ್ಸ್ನ ಫಸ್ಟು ಮಾಡಬೇಡಿ ಫಸ್ಟು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಮಿಸ್ಟೇಕು ಏನು ಅಂದರೆ, ಬೇರೆಯವ್ರು ಹಾಕಿರೋದನ್ನ ಡೌನ್ಲೋಡ್ ಮಾಡಿ ಹಾಕಬೇಡಿ ಆಯಿತಾ. ಇವಾಗ ಬೇರೆ ಯಾರೋ ಒಂದು ಕುಕ್ಕಿಂಗ್ ಮಾಡಿದ್ರು, ಕುಕ್ಕಿಂಗ್ದೇ ಯಾರೋ ಒಂದೇನೋ ಸ್ವೀಟ್ ರೆಸಿಪಿನೋ ಏನೋ ಸಮಥಿಂಗ್ ಏನೋ ಮಾಡಿದ್ದಾರೆ, ಅದನ್ನು ನೋಡ್ಕೊಳ್ಳಿ, ನೀವು ಅದನ್ನು ಮನೇಲಿ ಟ್ರೈ ಮಾಡಿ ನಿಮ್ಮ ಸ್ಟೈಲಲ್ಲಿ ನೀವು ವೀಡಿಯೋ ಮಾಡಿ ಹಾಕಿ, ಏನೂ ಆಗಲ್ಲ. ಹೌದು, ಯಾಕಂದರೆ ಒಬ್ಬರಿಂದ ಒಬ್ರನ್ನ ನೋಡಿ ಕಲಿತೀವಿ, ಅದು ಕಾಮನ್ನು, ಅದೆಲ್ಲ ಏನು ಕಾಪಿ ಅನ್ನೋದೆಲ್ಲ ಆಗಲ್ಲ. ಒಬ್ಬರಿಂದ ಒಬ್ರನ್ನ ನೋಡಿ ಹೊಸ ವಿಷಯಗಳನ್ನ ಕಲ್ತ್ಕೊತೀವಿ, ಅದೊಂಥರ ವಿಚಾರ. ಯಾರೋ ಒಬ್ಬರು ಹೊಸ ರೆಸಿಪಿ ಮಾಡಿ ಹಾಕ್ತಾರೆ, ಅದು ವೈರಲ್ ಆಗುತ್ತೆ, ನಾವು ಮಾಡೋಣ ಅಂತ ಮಾಡ್ತೀವಿ ಅಲ್ವಾ. ಎಕ್ಸಾಂಪಲ್ ಇವಾಗ ಬಿಗ್ ಬಾಸ್ ರಘು ಅವರು ಇದು ಪೊಟೆಟೊ ಎಗ್ ಫ್ರೈ ಮಾಡಿದರು, ಅದು ಅವರೇ ಕಂಡುಹಿಡ್ದಿದ್ದು, ಲೈಕ್ ಅದನ್ನು ಅವರೇ ಬಿಗ್ ಬಾಸಲ್ಲಿ ಅದು ಫೇಮಸ್ ಆಗಿತ್ತು, ಅದನ್ನು ಮಾಡಿದ್ರು. ಇವಾಗ ಅದನ್ನು ನೋಡಿ ಎಷ್ಟೋ ಜನ ಅವರು ಕೂಡ ಮನೇಲಿ ಮಾಡ್ಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತಾರೆ. ಆ ಥರ ಮಾಡಿದ್ರೆ ಏನೂ ತಪ್ಪಾಗಲ್ಲ ರೈಸ್, ಆ ಥರ ಮಾಡ್ಬೋದು. ಬಟ್ ಅವ್ರು ಮಾಡಿರೋ ವೀಡಿಯೋನೇ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಚಾನಲ್ಲಿ ಪೋಸ್ಟ್ ಮಾಡಬಾರ್ದು, ಅದು ಮಿಸ್ಟೇಕ್ ಆಗುತ್ತೆ. ಆಮೇಲೆ ಎಷ್ಟೋ ಜನ ಸ್ವಲ್ಪ ಮಾಡ್ತಾರೆ, ಲೈಕ್ ಅವ್ರದ್ದು ಕಾಪಿರೈಟ್ ಆಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ಆ ಥರ ಮಾಡೋದು ತಪ್ಪು ಗೈಸ್. ಯಾಕಂದರೆ ಬೇರೆಯವ್ರ ವೀಡಿಯೋನ ನಾವು ಕಾಪಿ ಮಾಡ್ಕೊಂಡು ನಾವು ಮಾಡೋದು ತಪ್ಪಾಗುತ್ತೆ ನನ್ನ ಪ್ರಕಾರ. ನಾವು ನಮಗೇನು ಇಷ್ಟ ಬರುತ್ತೆ ನಾವು ಅದನ್ನು ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಆಮೇಲೆ ಇನ್ನೊಂದೇನು ಅಂದರೆ, ನಾವು ಇನ್ನೊಂದು ಮಿಸ್ಟೇಕ್ ಏನು ಮಾಡ್ತಾರೆ ಗೊತ್ತಾ, ಇದು ಗ್ರೋತ್ ಕಮ್ಮಿ ಆಗಿಬಿಡುತ್ತೆ. ಈ ಥರ ಮಿಸ್ಟೇಕ್ ಮಾಡಿದ್ರೆ ಗ್ರೋತ್ ಕಮ್ಮಿ ಆಗುತ್ತೆ, ನಮ್ಗೆ ಯೂಟ್ಯೂಬ್ ಚೆನ್ನಾಗಿ ಓಡ್ತಿದ್ದು ಕಮ್ಮಿ ಆಗಿಬಿಡುತ್ತೆ. ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿರ್ತೀವಿ, ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಗಾಯ್ಸ್, ನ್ಯೂ ಯೂಟ್ಯೂಬರ್ಸು ಹೆಂಗಿರಬೇಕಂದ್ರೆ, ಯಾವ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಎಷ್ಟಾದರೂ ವ್ಯೂಸ್ ಆಗಲಿ ಪರವಾಗಿಲ್ಲ, ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗೋಣ ಅಂತ ಇರಬೇಕು. ಅದೇನಾಗುತ್ತೆ, ಕೆಲವರು ಏನು ಮಾಡ್ತಾರೆ, ಈ ವಿಡಿಯೋಗೆ ಜಾಸ್ತಿ ವ್ಯೂಸ್ ಆಗಲೇಬೇಕು, ಜಾಸ್ತಿ ಕಮೆಂಟ್ಸ್ ಬರಲೇಬೇಕು, ಇಲ್ಲ ಅಂದರೆ ನಾನು ಡಿಲೀಟ್ ಮಾಡಿಬಿಡ್ತೀನಿ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ.
ಏನು ಮಾಡ್ತಾರೆ, ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಇವಾಗ ಬೆಳಗ್ಗೆ ಅಪ್ಲೋಡ್ ಮಾಡ್ತಾರೆ ಅಂದ್ಕೊಳ್ಳಿ, ಸಂಜೆ ಅಷ್ಟರಲ್ಲಿ ಬರೀ ಒಂದು 5 to 10 ವ್ಯೂಸ್ ಆಗಿರುತ್ತೆ ಅಂದ್ಕೊಳ್ಳಿ, ಏನು ಮಾಡಿಬಿಡ್ತಾರೆ, ಟಕ್ ಅಂತ ಡಿಲೀಟ್ ಮಾಡಿಬಿಡ್ತಾರೆ. ಇವತ್ತು ಯಾರೂ ನೋಡಿಲ್ಲ, ಇವತ್ತು ಯಾರೂ ರೀಚ್ ಆಗಿಲ್ಲ, ಇವತ್ತು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡೋಣ ಅಂತ ಟಕ್ ಅಂತ ಡಿಲೀಟ್ ಮಾಡಿಬಿಡ್ತಾರೆ. ಆ ಥರ ಮಿಸ್ಟೇಕ್ಸ್ನ ಮಾಡಬೇಡಿ ಗೈಸ್. ಒಂದು ವ್ಯೂ ಆಗಿದ್ರು ಕೂಡ ಹಾಗೆ ಬಿಡಿ, ಏನೂ ಪ್ರಾಬ್ಲಮ್ ಆಗಲ್ಲ. ಯೂಟ್ಯೂಬ್ ಅವರು ಮಾನಿಟೈಸೇಷನ್ ಮಾಡಬೇಕಾದ್ರೆ ಅದನ್ನೆಲ್ಲನೂ ಚೆಕ್ ಮಾಡ್ತಾರೆ, ಆಯಿತಾ? ಏನೂ ಪ್ರಾಬ್ಲಮ್ ಆಗಲ್ಲ, ಹಾಗೆ ಬಿಡಿ. ಈ ಒಂದು ವ್ಯೂ ಆಗಿದ್ರು ಕೂಡ ಹಾಗೆ ಬಿಡಿ, ಓಪ್ಸ್ಕೊಳ್ಕೊಬೇಡಿ. ಒಂದಲ್ಲ ಒನ್ ಡೇ ಅದು ವೈರಲ್ ಆಗೇ ಆಗುತ್ತೆ ಗೈಸ್, ಕನ್ಫರ್ಮ್ ಆಗಿ ವೈರಲ್ ಆಗೇ ಆಗುತ್ತೆ. ಇವಾಗ ನಾನೇ ಎಕ್ಸಾಂಪಲ್ ನೋಡ್ತೀನಿ ನೋಡಿ. ನಂದು ಫಸ್ಟು ನಾನು ನ್ಯೂ ಯೂಟ್ಯೂಬರ್, ಓಕೆನಾ? ಫಸ್ಟು ನಾನು ಏನು ಮಾಡಿದೆ, ನಾನು ಫಸ್ಟ್ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಿದ್ದೆ 2024 ಆಗಸ್ಟಲ್ಲಿ ನಾನು ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಅದೇನಾಯಿತು, ನಂದು ಅದು ಸ್ವಲ್ಪ ಚೆನ್ನಾಗೇ ಬರ್ತಿತ್ತು ಗೈಸ್. ನಾನು ಏನು ಮಾಡಿದೆ, ಕುಕ್ಕಿಂಗ್ ಹಾಕ್ತಾಯಿದ್ದೆ ನಾನು ಜಾಸ್ತಿ, ನಾನು ಚೆನ್ನಾಗೇ ಬರ್ತಿತ್ತು. ನಂಗೆ ಸ್ವಲ್ಪ ಕುಕ್ಕಿಂಗ್ ಮೇಲೆ ಸ್ವಲ್ಪ ಇಂಟ್ರೆಸ್ಟು, ನಂಗೆ ಅದು ಇದು ಹೊಸ ರೆಸಿಪೀಸ್ ಮಾಡ್ತಾಯಿರ್ತೀನಿ, ಹಾಕ್ತಿರ್ತೀನಿ. ಯಾವುದಾದ್ರೂ ಒಂದು ಹೊಸ ರೆಸಿಪೀಸ್ ನೋಡಿದ್ರೆ ನಾನು ಟ್ರೈ ಮಾಡ್ತೀನಿ, ವೀಡಿಯೋಸ್ ಮಾಡಿ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ. ಬಟ್ ಏನಾಯಿತು, ನಾನು ಅದನ್ನು ಮಾಡ್ತಾಯಿದ್ದೆ. ನನಗೆ ಇವಾಗ 2 years ಬೇಬಿ ಇದೆ, ಮಲಗಿದೆ ಮಗು, ಅದಕ್ಕೆ ನಾನು ವೀಡಿಯೋಸ್ ಮಾಡ್ತಿದ್ದೀನಿ. ನನಗೆ 2 years ಬೇಬಿ ಇದೆ. ಆವಾಗ 1 year ಬೇಬಿ ಇತ್ತದು, ಅದಿನ್ನೂ ಪಾಪ ಇನ್ನೂ ನಡೀತಾನೂ ಇರಲಿಲ್ಲ. ಅದಕ್ಕೆ ನನಗೆ ಏನಾಗ್ತಿತ್ತು, ಆ ಮಗುನೂ ಹ್ಯಾಂಡಲ್ ಮಾಡ್ಕೊಂಡು ನಂಗೆ ವೀಡಿಯೋಸು ಮಾಡೋಕ್ಕಾಗಲಿಲ್ಲ. ನಾನು ಜಾಸ್ತಿ ವ್ಯೂಸ್ ಚೆನ್ನಾಗಿ ಆಗ್ತಿತ್ತು. ನಂಗೆ ನ್ಯೂ ಯೂಟ್ಯೂಬರ್ಗೆ ಒಂದು 200 ವ್ಯೂಸ್ ಆದರೂ ಜಾಸ್ತಿನೇ ಅಲ್ವಾ. ನಂಗೆ 200 ಮೇಲೆ ವ್ಯೂಸ್ ಆಗ್ತಿತ್ತು ಕುಕ್ಕಿಂಗ್ದೇ ಸೇಮು. ಆದರೆ ನಂಗೆ ಅದು ಏನು ಮಾಡಿಬಿಟ್ಟೆ, ನಾನು ಅದು ವೀಡಿಯೋಸು ಅಪ್ಲೋಡ್ ಮಾಡೋದು ಸ್ಟಾಪ್ ಮಾಡಿಬಿಟ್ಟೆ. ನಾನು ಆವಾಗಲೇ ಹೋಪ್ ಬರೀ 200 ವ್ಯೂಸ್ ಅಷ್ಟೇನಾ ಅಂತ ಅಂದ್ಬಿಟ್ಟು ಹೋಪ್ಸ್ ಕಳ್ಕೊಂಡ್ಬಿಟ್ಟು ನಾನು ಸ್ಟಾಪೇ ಮಾಡಿಬಿಟ್ಟೆ ವೀಡಿಯೋಸ್ ಅಪ್ಲೋಡ್ ಮಾಡೋದು. ಅದು ನಾನು ಮಾಡಿದ ಬಿಗ್ ಮಿಸ್ಟೇಕ್. ನಾನು ಅದೇ ಚಾನಲಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ ಇಷ್ಟೊತ್ತಿಗೆ ನಂದು ಮಾನಿಟೈಸೇಷನ್ನೇ ಆಗ್ತಿತ್ತು ಗೈಸ್. ಅದೇನೋ ನನಗೆ ಅವಾಗ ಏನಾಯಿತು ಅಂತ ಗೊತ್ತಿಲ್ಲ, ಮಾಡಿಬಿಟ್ಟೆ. ಇವಾಗ ನಾನು 2025 ಸೆಪ್ಟೆಂಬರಲ್ಲಿ ನಾನು ಕ್ರಿಯೇಟ್ ಮಾಡಿದೆ ಮತ್ತೆ ಇನ್ನೊಂದು ಹೊಸದು. ಆ ಚಾನಲ್ನ ನಾನು ಕಂಪ್ಲೀಟ್ ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ನಾನು. ಆಮೇಲೆ ಇನ್ನೊಂದೇನು ಗೊತ್ತಾ, ಒಂದೇ ಜಿಮೇಲ್ ಐಡಿಲಿ 2 ಯೂಟ್ಯೂಬ್ನ ಕ್ರಿಯೇಟ್ ಮಾಡಬೇಡಿ. ಸಪ್ರೇಟ್ ಜಿಮೇಲ್ ಐಡಿ ಇರಲಿ. ನೀವು 2 ಯೂಟ್ಯೂಬ್ ಮಾಡ್ತಿದ್ದೀರಾ ಅಂದರೆ ಒಂದು ಯೂಟ್ಯೂಬ್ಗೆ 1 ಜಿಮೇಲ್ ಐಡಿ, ಇನ್ನೊಂದು ಯೂಟ್ಯೂಬ್ಗೆ ಇನ್ನೊಂದು ಜಿಮೇಲ್ ಐಡಿ, ಆ ಥರ ಇಟ್ಕೊಳ್ಳಿ ಅಷ್ಟೇ. 1 ಜಿಮೇಲ್ ಐಡಿಲಿ 2 ಯೂಟ್ಯೂಬ್ ಮಾಡಬೇಡಿ. ಯಾಕಂದರೆ ಅದನ್ನು ನೋಡಿಬಿಟ್ಟು ಆಟೋಮೆಟಿಕ್ ಯೂಟ್ಯೂಬ್ ಅವರು ಡಿಲೀಟ್ ಮಾಡಿಬಿಡ್ತಾರೆ. 2 ಚಾನಲ್ ಇತ್ತು ಅಂದರೆ ಆಟೋಮೆಟಿಕ್ ಡಿಲೀಟ್ ಮಾಡಿಬಿಡ್ತಾರೆ, ಆಯಿತಾ? ಸಪ್ರೇಟ್ ಇರಲಿ. ನಾನು ಅದಕ್ಕೆ ಹೊಸದು ಕ್ರಿಯೇಟ್ ಮಾಡುವಾಗ ಹಳೇದನ್ನು ನಾನು ಫುಲ್ಲು ಡಿಲೀಟ್ ಮಾಡಿಬಿಟ್ಟು, ನಾನು ಆ ಜಿಮೇಲ್ ಐಡಿನೂ ಯೂಸ್ ಮಾಡಿಲ್ಲ, ಆ ಜಿಮೇಲ್ ಐಡಿ ನಾರ್ಮಲ್ ಆಗಿದೆ. ಈ ಯೂಟ್ಯೂಬ್ಗೆ ನಾನು ಹೊಸ ಜಿಮೇಲ್ ಐಡಿ ಯೂಸ್ ಮಾಡ್ಕೊಂಡಿದ್ದೀನಿ, ಹೊಸ ನೇಮೆಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದರಲ್ಲಿ ನಾನು ಫಸ್ಟು ಡ್ಯಾನ್ಸ್ ವೀಡಿಯೋಸ್ ಹಾಕ್ತಾಯಿದ್ದೆ. ಡ್ಯಾನ್ಸ್ ವೀಡಿಯೋಸ್ ಓಕೆ, ಬರೀ ಶಾರ್ಟ್ಸ್ ವೀಡಿಯೋಸ್ ಹಾಕ್ತಾಯಿದ್ದೆ. ಫಸ್ಟು 1K ವ್ಯೂಸ್ ಆಗ್ತಿತ್ತು, ಪರವಾಗಿಲ್ಲ. 1K ವ್ಯೂಸ್, 1.5K ಸಮಥಿಂಗ್ ಆ ಥರ ಆಗ್ತಿತ್ತು ಡ್ಯಾನ್ಸ್ ವೀಡಿಯೋಸು. ನಾನು ಅದನ್ನು ಡೈಲಿ ಅಪ್ಲೋಡ್ ಮಾಡ್ತಿರಲಿಲ್ಲ, ಒಂದು 2 days once 3 days once ಅಪ್ಲೋಡ್ ಮಾಡ್ತಾಯಿದ್ದೆ, ಟೈಮ್ ಸಿಕ್ಕಿದಾಗ ಆಗ್ತಿತ್ತು ನಾರ್ಮಲಾಗಿ. ನನಗೆ ಅನಿಸ್ತು, ನಾನು ಆವಾಗಲಿಂದನೇ ವೀಡಿಯೋಸ್, ದೊಡ್ಡ ವೀಡಿಯೋಸ್, ಲಾಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಬೇಕಿತ್ತು. ಬಟ್ ಏನೋ ನನಗೆ ಗೊತ್ತಾಗಿಲ್ಲ, ನಾನು ಮಾಡಲಿಲ್ಲ. ಅದೇ ಹೊಸ ವಿಷಯನ ತಿಳ್ಕೊಳ್ಳೋವರೆಗೂ ನಮ್ಗೆ ಅದು ಗೊತ್ತಾಗಲ್ಲ ಗೈಸ್. ಏನೇ ಆದರೂ ವಾಟ್ ಎವರ್ ನಮಗೆ ಗೊತ್ತಾಗಲ್ಲ. ಆಮೇಲೆ ಏನಾಯಿತು, ಮಾಡಿದೆ. ಆಮೇಲೆ ಶಾರ್ಟ್ಸ್ ಮಾಡ್ತಾ ಹೋದೆ. ಆಮೇಲೆ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು. ಬಿಗ್ ಬಾಸ್ ಸ್ಟಾರ್ಟ್ ಆದಮೇಲೆ ನಾನೇನು ಮಾಡಿದೆ, ಗಿಲ್ಲಿ ಫ್ಯಾನ್ ನನಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ. ಯಾರ್ಯಾರಿಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಗಿಲ್ಲಿ ಬಗ್ಗೆ ನಾನು ಸ್ವಲ್ಪ ನಾನೇ ಲೈನ್ಸ್ ಬರೆಬಿಟ್ಟು ಹಾಕ್ತಿದ್ದೆ. ಆಮೇಲೆ ಅದನ್ನು ಕೂಡ ಬಿಗ್ ಬಾಸ್ದು ಕೂಡ ಟಿ ವಿಲಿ ರೆಕಾರ್ಡ್ ಮಾಡಿ ನಾವು ಅಪ್ಲೋಡ್ ಮಾಡಬಾರ್ದು. ಜಸ್ಟ್ ನಾನು ಏನು ಮಾಡ್ತಿದ್ದೆ, ಫೋಟೋ ಕ್ಲಿಕ್ ಮಾಡಿಕೊಂಡು ನನಗೆ ಗಿಲ್ಲಿ ಬಗ್ಗೆ ಏನು ಅನಿಸುತ್ತೆ, ಗಿಲ್ಲಿ ಏನು ಡೈಲಾಗ್ ಹೊಡಿತಾರೆ ಬಿಗ್ ಬಾಸಲ್ಲಿ, ಆ ಡೈಲಾಗ್ನ ನಾನು ಬರೆದುಬಿಟ್ಟು ನಾನು ಅಪ್ಲೋಡ್ ಮಾಡ್ತಿದ್ದೆ. ಅದು ಸ್ವಲ್ಪ ಜಾಸ್ತಿ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅವಾಗೆಲ್ಲ ಬಿಗ್ ಬಾಸ್ ಕ್ರೇಜ್ ಇತ್ತಲ್ಲ, ಜಾಸ್ತಿ ವೈರಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದೆಲ್ಲ ಜಾಸ್ತಿ ವೈರಲ್ ಆಗ್ತಿತ್ತು. ಸೊ ನಂಗೆ ಅದರಿಂದ ಸಬ್ಸ್ಕ್ರೈಬರ್ಸು ಕೂಡ ಜಾಸ್ತಿ ಆಗ್ತಾ ಬಂದರು. ನಂಗೆ ಆಮೇಲೆ ಇನ್ನೂ ಇಂಟ್ರೆಸ್ಟ್ ಬಂತು ಗೈಸ್. ಬಂದು ನಾನೇನು ಮಾಡಿದೆ, ಒಂದು ಜಾನ್ವರಿಯಿಂದ ನಾನು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಮಾಡಿದ್ದು, ಬಟ್ ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೂ ನಾನು ಬರೀ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿದ್ದೆ. ಜಾನ್ವರಿಯಿಂದ ನಾನು ಎಲ್ಲ ಡೈಲಿ ಕುಕ್ಕಿಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ. ಸಂಡೇ ಟೈಮು ಎಲ್ಲಾದರೂ ಆಚೆ ಹೋದರೆ ವ್ಲಾಗ್ಗಳಿದ್ರೆ ಅಪ್ಲೋಡ್ ಮಾಡ್ತೀನಿ, ಇಲ್ಲ ಎಲ್ಲಾದರೂ ಆಚೆ ಶಾಪಿಂಗಿಗೆ ಹೋದರೆ ಅಪ್ಲೋಡ್ ಮಾಡ್ತೀನಿ, ಶಾಪಿಂಗ್ ವ್ಲಾಗ್ಸ್ಗಳು. ಫ್ರೆಂಡ್ಸ್ ಮನೆಗೆ ಹೋದರೆ ಅಪ್ಲೋಡ್ ಮಾಡ್ತೀನಿ. ನಾನು ಏನು ಮಾಡ್ತೀನಿ, ನನ್ನ ಲೈಫ್ ಸ್ಟೈಲ್, ನಾನು ಏನೇನಿರುತ್ತೆ, ನಾನು ಏನು ಮಾಡ್ತೀನಿ, ನಾನು ಅದನ್ನೆಲ್ಲ ನೋಡ್ಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ಆ ಥರ ನೀವು ಅಪ್ಲೋಡ್ ಮಾಡಿ ಗೈಸ್. ನಿಮ್ಮ ಲೈಫ್ ಸ್ಟೈಲ್ ಏನಿರುತ್ತೆ, ನೀವು ಯಾವ ವೀಡಿಯೋಸ್ ಬೇಕಾದ್ರೂ ಅಪ್ಲೋಡ್ ಮಾಡಿ, ಬೇಡ ಅಂತ ಅಲ್ಲ. ಬಟ್ ಅದರಲ್ಲಿ ಏನು ಹಾರ್ಮ್ಫುಲ್ ವೀಡಿಯೋಸ್ ಇರಬಾರ್ದು, ಲೈಕ್ ಏನು ಕೆಟ್ಟ ವೀಡಿಯೋಸ್ಗಳು ಆ ಥರ ಇರಬಾರ್ದು ಅಷ್ಟೇ. ಹಾರ್ಮ್ಫುಲ್ ವೀಡಿಯೋಸ್ ಇಲ್ಲ, ನೀವು ಒಳ್ಳೆಯದೇ ಮಾಡ್ತಿದ್ದೀರಾ, ಒಳ್ಳೆ ವೀಡಿಯೋಸ್ಗಳೇ ಮಾಡ್ತಿದ್ದೀರಾ ಅಂದರೆ ಓಕೆ ಫೈನ್, ಅಪ್ಲೋಡ್ ಮಾಡಿ, ಏನೂ ಭಯ ಇಲ್ಲ. ಯಾವ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಯಾವುದೂ ಹಾಕಬೇಡಿ ಗೈಸ್. ಕೆಲವೊಂದು ನಾನು ಕ್ಯಾಪ್ ಕಟ್ ಯೂಸ್ ಮಾಡ್ತೀನಿ, ಅದರಲ್ಲಿ ಕೆಲವೊಂದು ಅಲ್ಲೇ ಲೈಸೆನ್ಸ್ ನಮಗೆ ಕೊಟ್ಬಿಟ್ಟಿರ್ತಾರೆ, ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು
ಲೈಸೆನ್ಸ್ ಫ್ರೀ ಅಂತ ಒಂದು ಮ್ಯೂಸಿಕ್ಗಳಿಗೆ ಕೊಟ್ಟಿರ್ತಾರೆ. ನಾನು ಆ ಮ್ಯೂಸಿಕ್ನ ನಾನು ರೆಗ್ಯುಲರಾಗಿ ಯೂಸ್ ಮಾಡಿಕೊಂಡು ನಾನು ಆ ಮ್ಯೂಸಿಕ್ನ ಕುಕ್ಕಿಂಗ್ಗೆ ಬಳಸ್ತಿದ್ದೀನಿ. ಆಮೇಲೆ ವ್ಲಾಗ್ ಮಾಡಬೇಕಾದ್ರೆ ಮಧ್ಯ ಮಧ್ಯೆ ಮೀಮ್ಸ್ನು ಕೂಡ ಬಳಸ್ತೀವಿ. ಮೀಮ್ಸ್ನೂ ನೋಡ್ಕೊಂಡು ಬಳಸಿ ಗೈಸ್, ಆಯಿತಾ? ಯೂಟ್ಯೂಬಲ್ಲೇ ಸಿಗುತ್ತೆ, ಅದನ್ನೇ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು. ಮೀಮ್ಸು ಏನಿರಬೇಕಂದ್ರೆ ಒಂದು 5 ಸೆಕೆಂಡ್ಸ್ ಒಳಗಿರಬೇಕು ಗೈಸ್. 5 ಸೆಕೆಂಡ್ಸ್ ಒಳಗಿರಬೇಕು ಆ ಒಂದು ಮೀಮು. ನಾವು ಒಂದು ಸಿಚುವೇಶನ್ ಆದಮೇಲೆ ಒಂದು ಮೀಮ್ ಆ್ಯಡ್ ಮಾಡ್ತೀವಿ ಅಂದರೆ 5 ಮೀಮ್ಸ್ ಒಳಗಿರಬೇಕು. ಆಮೇಲೆ ಒಂದು 5 ಮಿನಿಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಂದರೆ 1 to 3 ಮೀಮ್ಸ್ ಸಾಕು ಗೈಸ್. ಜಾಸ್ತಿ ಮೀಮ್ಸ್ ಬೇಡ, ಯಾಕಂದರೆ ಬೋರ್ ಆಗಿಬಿಡುತ್ತೆ ಕೆಲವ್ರಿಗೆ. ಒಂದಾಗಿದ ತಕ್ಷಣ ಒಂದು ಮೀಮ್ಸ್ ಟಕ್ಕಂತ ಬಂದುಬಿಟ್ರೆ ಅಲ್ಲೇನೋ ಕಂಟೆಂಟೇ ಇಲ್ಲ, ಅವನೇನೋ ಹೇಳ್ತಾ ಇದ್ದಾನೆ, ಟಕ್ಕಂತ ಮೀಮ್ಸ್ ಹಾಕ್ಬಿಟ್ರು, ಏನಿದು ನನಗೇನೋ ಅರ್ಥನೇ ಆಗ್ತಿಲ್ಲ ಅಂತ ಅಂದ್ಕೊತಾರೆ. ನೋಡಿಕೊಂಡು ಮೀಮ್ಸ್ನ ಆ್ಯಡ್ ಮಾಡಿ. ಅದು ಒಂಥರ ವ್ಲಾಗ್ ನೋಡೋರಿಗೆ ಚೆನ್ನಾಗಿರುತ್ತೆ, ಮಜವಾಗಿರುತ್ತೆ ಮೀಮ್ಸ್ ಹಾಕಿದ್ರೆ. ನನ್ನ ಪ್ರಕಾರ ನಾನು ಅದು ಮೀಮ್ಸ್ನೂ ಹಾಕೋಕ್ಕೆ ಶುರು ಮಾಡಿದೆ. ಒಂದು ವೀಡಿಯೋಗೆ 1 to 3 ಮೀಮ್ಸ್ ಹಾಕಿದೆ. ನನಗದು ಓಕೆ, ಏನೂ ಕಾಪಿರೇಟ್ ಬರಲ್ಲ, ಏನೆಲ್ಲ ಸೆಟ್ ಆಯಿತು. ನಾನು ಏನಾದರೂ ವ್ಲಾಗ್ಸ್ ಮಾಡಿದ್ರೆ ಮೀಮ್ಸ್ಗಳನ್ನ ಆ್ಯಡ್ ಮಾಡ್ಕೊಂಡು ಹೋಗ್ತೀನಿ. ಈ ಥರ ಮಾಡ್ಬೋದು ನೀವು. ಆಮೇಲೆ ಇನ್ನೊಂದು ಗೈಸ್, ಕೆಲವರು ಮೇಜರಾಗಿ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ನಾವು ವಿಡಿಯೋ ಹಾಕಿರೋದೇ ಒಂದು, ಅಲ್ಲಿ ಟೈಟಲ್ ಬರೆದಿರೋದೇ ಒಂದು ಮಾಡಿಬಿಡ್ತಾರೆ. ತಮ್ಮನೇಲೇ ಒಂದಿರುತ್ತೆ, ವಿಡಿಯೋ ಒಳಗಿಂದೇ ಒಂದಿರುತ್ತೆ. ಆ ಥರ ಮಿಸ್ಟೇಕ್ ಮಾಡಬೇಡಿ, ಯಾಕಂದರೆ ಜನಗಳಿಗೆ ಬೇಜಾರಾಗ್ಬಿಡುತ್ತೆ. ಒಂದು ವಿಡಿಯೋ ನಾವೇನಾದರೂ ಹಂಗೆ ಮಾಡಿಬಿಟ್ಟು ಅವ್ರು ಅದೇ ಬೈಲಕ್ಕೆ ಅದೇ ಜಾಸ್ತಿ ವ್ಯೂಸ್ ಆಗ್ತಿದೆ ಅಂದಾಗ ಏನಾಗುತ್ತೆ ಗೊತ್ತಾ, ಎಷ್ಟೋ ಜನ ನೋಡ್ತಿರ್ತಾರ, ಇವಳೇನು ಸುಳ್ಳು ಹೇಳ್ತಾಳೆ, ಟೈಟಲೇ ಒಂದಿದೆ, ವಿಡಿಯೋನೇ ಒಂದಿದೆ, ಯಾರು ನೋಡ್ತಾರೆ ಇದನ್ನು ಅಂದ್ಬಿಟ್ಟು ನೋಡಲ್ಲ. ಆ ಥರ ಮಾಡ್ತಾರೆ. ಅದಕ್ಕೆ ನಾನು ಏನಂದರೆ, ವಿಡಿಯೋ ಏನಿರುತ್ತೆ ಅದನ್ನೇ ಟೈಟಲ್ ಹಾಕಿ ಗೈಸ್. ಚೆನ್ನಾಗಿ ಅವರು ಕೂಡ ಇಂಪ್ರೆಸ್ ಆಗ್ತಾರೆ, ಜನನೂ ಕೂಡ ಇಷ್ಟಪಡ್ತಾರೆ. ನಾವು ಅಂದ್ಕೊತೀವಿ ಯಾರು ನೋಡ್ತಾರೆ ಅಂತ. ದೇಶದಲ್ಲಿ ಈ ದೇಶ ಅಲ್ಲದೆ ಇನ್ನಷ್ಟು ದೇಶಗಳು ಯಾರ್ಯಾರು ನೋಡ್ತಾರೋ ಗೊತ್ತಿಲ್ಲ ಗೈಸ್. ಕೆಲವೊಬ್ಬರು ನೋಡ್ತಾರೆ, ಒಂದೊಂದು ವೀಡಿಯೋಗಳು ವೈರಲ್ ಆಗ್ತವೆ, ನೋಡ್ತಾರೆ, ಎಲ್ಲ ಜನರು ನೋಡ್ತಾರೆ. ನಾವು ಅಂದ್ಕೊತೀವಿ ಬರೀ ಯೂತ್ಸ್ ಮಾತ್ರ ನೋಡ್ತಾರೆ ಅಂತ. ಇವಾಗ ಎಲ್ಲರೂ ನೋಡ್ತಾರೆ ಗೈಸ್. ಹೌಸ್ ವೈಫ್ಸು ತುಂಬ ಮನೇಲಿ ಇರ್ತಾರಲ್ಲ, ಅವರು ವ್ಲಾಗ್ಸ್ಗಳು ನೋಡ್ತಾರೆ. ಕುಕ್ಕಿಂಗ್ದು ಅಷ್ಟೇ, ಯಾರೂ ನೋಡಲ್ಲ ಅಂತ ಅಂದ್ಕೊಳ್ಳೇಬೇಡಿ ಗೈಸ್. ಕುಕ್ಕಿಂಗ್ದು ನಾವು ಹಾಕಿದಾಗ ನೋಡ್ತಾರೆ. ಮಧ್ಯಾಹ್ನ ಏನೋ ಒಂದು ಕುಕ್ಕಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆವಾಗ ಜಸ್ಟ್ ಯೂಟ್ಯೂಬಲ್ಲಿ ನೋಡಿ ಯಾವುದಾದ್ರೂ ಈಸಿ ರೆಸಿಪಿ ಇದೆಯಾ ಅಂತ ಸರ್ಚ್ ಮಾಡಿ ನೋಡ್ತಾರೆ. ಈಸಿ ರೆಸಿಪೀಸ್ ಜಾಸ್ತಿ ಸರ್ಚ್ ಮಾಡಿ ನೋಡ್ತಾರೆ ಅಂಥದ್ದು. ನಾನು ಅಷ್ಟೇ ಸ್ವಲ್ಪ ಒನ್ ಟೈಮ್ ಈಸಿ ರೆಸಿಪೀಸ್ ಹಾಕ್ತೀನಿ, ಒನ್ ಟೈಮು ಇದು ಹಾಕ್ತೀನಿ. ಸ್ಯಾಟರ್ಡೇ ಟೈಮ್ ಬಂದಾಗ ಮಾತ್ರ ಯಾವುದಾದ್ರೂ ಸ್ವೀಟ್ಸು, ಬಿಸ್ಕೆಟ್ಸು ಏನಾದರೂ ಸಮಥಿಂಗ್ ನಾನು ಮಾಡಿದರೆ ಯೂನಿಕ್ಕಾಗಿ ಮಾಡೋದನ್ನ ಮಾತ್ರ ಹಾಕ್ತೀನಿ. ಸ್ಯಾಟರ್ಡೇ ಸ್ವಲ್ಪ ಫ್ರೀ ಇರ್ತಾರಲ್ವಾ, ಎಲ್ಲರಿಗೂ ವೀಕ್ ಆಫ್ ಇರುತ್ತೆ. ಅವರು ಏನು ಮಾಡ್ತಾರೆ, ಯಾವುದಾದ್ರೂ ಒಂದು ರೆಸಿಪಿ ನೋಡ್ಬಿಟ್ಟು ಓಕೆ ಟ್ರೈ ಮಾಡೋಣ ಅಂತ ನೋಡ್ತಾರೆ. ಸೊ ಸ್ಯಾಟರ್ಡೇ ಟೈಮ್ ನಾನು ಆ ಥರ ಹಾಕ್ತೀನಿ. ಕುಕ್ಕಿಂಗ್ ಮಾಡೋರು ಎಲ್ಲ ಥರ ಹಾಕಿ ಗೈಸ್. ಸಾಂಬಾರ್ಗಳು ಹಾಕಿ, ಆಮೇಲೆ ಈಸಿ ರೆಸಿಪೀಸ್ 5 ಮಿನಿಟ್ಸ್ ಬ್ರೇಕ್ಫಾಸ್ಟ್ಗಳು ಹಾಕಿ, ಬ್ರೆಡ್ ಟೋಸ್ಟ್ಗಳು ಹಾಕಿ, ಸ್ಯಾಂಡ್ವಿಚ್ ಹಾಕಿ, ಆಮೇಲೆ ಹೋಮ್ ಮೇಡ್ ಸ್ವೀಟ್ಸ್ಗಳು ಹಾಕಿ, ಏನು ಮಾಡ್ತೀರಾ ಮನೇಲಿ ಅದನ್ನು ನೀವು ಅಪ್ಲೋಡ್ ಮಾಡ್ಬೋದು. ನಾನ್ ವೆಜ್ಜು ಅಷ್ಟೇ ವೀಕ್ಲಿ ಒನ್ಸ್ ನೀವು ಅಪ್ಲೋಡ್ ಮಾಡ್ಬೋದು. ಆಮೇಲೆ ಹಬ್ಬ ಬರ್ತಿದೆ ಅಂದಾಗ ಹಬ್ಬದ್ದು ಕೂಡ ನೀವು ವ್ಲಾಗ್ ಮಾಡಿ ಹಾಕ್ಬೋದು. ಮನೇಲಿ ಏನು ಮಾಡ್ತಿದ್ದೀನಿ, ಏನು ಅಡುಗೆ ಮಾಡಿದ್ದೀನಿ, ಆ ಥರ ಎಲ್ಲ ನೀವು ವ್ಲಾಗ್ ಮಾಡಿ ಹಾಕ್ಬೋದು. ಈ ಥರ ಇಷ್ಟು ರೂಲ್ಸ್ ಇದೆ ಅಂತ ನನ್ನ ಅನಿಸಿಕೆ. ನನಗಿನ್ನೂ ಸ್ವಲ್ಪ ಗೊತ್ತು, ಬಟ್ ಅಷ್ಟು ನೆನಪು ಬರ್ತಿಲ್ಲ. ಕಾಪಿರೈಟ್ ಬರಬಾರ್ದಂದೆ ಮ್ಯೂಸಿಕ್ ಹಾಕಬಾರ್ದು, ಬೇರೆಯವ್ರು ಯೂಸ್ ಮಾಡಿರೋ ಕಂಟೆಂಟ್ನ ನಾವು ಯೂಸ್ ಮಾಡಬಾರ್ದು. ಅಂದರೆ ಲೈಕ್ ಅವ್ರ ವೀಡಿಯೋನ ನಾವು ಡೌನ್ಲೋಡ್ ಮಾಡಿಕೊಂಡು ಪೋಸ್ಟ್ ಮಾಡಬಾರ್ದು. ಇವಾಗ ಬೇರೆಯವರು ಗೈಸ್ ಏನೋ ಒಂದು ಸ್ವೀಟ್ ಮಾಡಿರ್ತಾರೆ, ಬೇರೆಯವರು ಒಂದು ವ್ಲಾಗ್ ಮಾಡಿರ್ತಾರೆ, ಅದೇ ಜಾಗದಲ್ಲಿ ಹೋಗಿ ವ್ಲಾಗ್ ಮಾಡಿರ್ತಾರೆ. ನಮ್ಗೆ ಆ ಜಾಗ ಇಷ್ಟ ಆಗುತ್ತೆ, ನಾವು ಹೋಗಿ ವ್ಲಾಗ್ ಮಾಡೋಣ ಅಂತ ನಾವು ಆ ಥರ ಹೋಗಿ ವ್ಲಾಗ್ ಮಾಡಿ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬೇರೆಯವ್ರು ಮಾಡಿರೋ ವೀಡಿಯೋನ ಹಾಕಬಾರ್ದು. ಇವಾಗ ನಾನು ಒಂದು ವೀಡಿಯೋ ಮಾಡ್ತಾಯಿದ್ದೀನಿ, ಇವಾಗ ಈ ವಿಡಿಯೋ ವೈರಲ್ ಆಗಿರುತ್ತೆ ಅಂದ್ಕೊಳ್ಳಿ. ಈ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಪೇಜಿಗೆ ನೀವು ಅಪ್ಲೋಡ್ ಮಾಡಬಾರ್ದು. ಮಾಡಿದ್ರೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಆಗುತ್ತೆ. ಓಕೆನಾ? ಕಾಪಿರೈಟ್ ಸ್ಟ್ರೈಕ್ ಮಾತ್ರ ಆಗದಲ್ಲೇ ಇರೋ ಥರ ನೋಡ್ಕೊಳ್ಳಿ. ಎಸ್ಪೆಷಲಿ ನ್ಯೂ ಯೂಟ್ಯೂಬರ್ಸು ಮಾನಿಟೈಸೇಷನ್ ಆಗೋವರೆಗೂ ತುಂಬ ಹುಷಾರಾಗಿ ಹಾಕಿ. ಆಮೇಲೆ ಗೈಸ್ ಇನ್ನೊಂದು ಮೇಯ್ನಾಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಗೈಸ್. ನೀವು ಯಾವಾಗೋ ವಾರಕ್ಕೊಂದ್ಸತಿ ವೀಡಿಯೋಸ್ ಅಪ್ಲೋಡ್ ಮಾಡೋದು, 10 ಡೇಸ್ಗೊಂದ್ಸತಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಮಾಡಬೇಡಿ. ನ್ಯೂ ಯೂಟ್ಯೂಬರ್ಸ್ ನಾನು ಹೇಳೋ ಪ್ರಕಾರ ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿ ಗೈಸ್. 2 to 3 ಮಿನಿಟ್ಸ್ ಆಗಲಿ, 4 ಮಿನಿಟ್ಸ್ ಆಗಲಿ, ಡೈಲಿ ಒಂದೊಂದು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿಬಿಡಿ. ಯಾಕಂದರೆ ನಾನು ಹೇಳೋದು, ನಾವು ನ್ಯೂ ಯೂಟ್ಯೂಬರ್ಸ್ ಅಲ್ವಾ, ನಾವು ಸ್ವಲ್ಪ ರೀಚ್ ಆಗೋವರೆಗೂ ನಾವು ಡೈಲಿ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಓಕೆ, ನಮಗೆ ಆಮೇಲೆ ಸಬ್ಸ್ಕ್ರೈಬರ್ಸ್ ಆದಮೇಲೆ ಒಂದು 2 days once, 3 days once, ವೀಕ್ಲಿ 1-2 ಅಪ್ಲೋಡ್ ಮಾಡೋಣ. ಇವಾಗ ನೋಡಿ ಎಷ್ಟೋ ಜನ ಯೂಟ್ಯೂಬರ್ಸ್ಗಳು ಅವಾಗಿಂದ ಮಾಡ್ಕೊಂಬಂದಿರೋರು, ಅವ್ರಿಗೆ ತುಂಬ ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ.
ಅವ್ರುಗಳೆಲ್ಲ ಏನು ಮಾಡ್ತಾರೆ 3 ಡೇಸ್ ಒನ್ಸು 2 ಡೇಸ್ ಒನ್ಸ್ ಅಪ್ಲೋಡ್ ಮಾಡ್ತಾ ಹೋಗ್ತಾರೆ. ಯಾಕಂದರೆ ಅವರಿಗೆ ಇನ್ಸ್ಟಾಗ್ರಾಮಲ್ಲೂ ಫ್ಯಾನ್ಸ್ ಇರ್ತಾರೆ, ಯೂಟ್ಯೂಬಲ್ಲೂ ಫ್ಯಾನ್ಸ್ ಇರ್ತಾರೆ. ಸೊ ಅವ್ರು ಯಾವಾಗ ಅಪ್ಲೋಡ್ ಮಾಡಿದ್ರು ನೋಡ್ತಾರೆ. ಅವರು ಟೈಮಿಂಗ್ಸು ಅಷ್ಟೇ, ಅವರು ಯಾವಾಗ ಹಾಕಿದ್ರೂ ನೋಡ್ತಾರೆ. ಕೆಲವೊಂದು ಸತಿ ಬೆಳಗ್ಗೆ ಲೇಟ್ ಆಯ್ತು ಅಂದರೆ ಸಂಜೆ ಹಾಕ್ತಾರೆ, ಅಥವಾ ಯಾವಾಗ ಹಾಕಿದ್ರೂ ನೋಡ್ತಾರೆ. ಬಟ್ ಅವರಿಗೆ ಓಕೆ. ಬಟ್ ನಾವು ನ್ಯೂ ಯೂಟ್ಯೂಬರ್ಸ್ ಆಗಿ ನಾವು ಏನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಇವತ್ತು ನಾನು 11 ಗಂಟೆಗೆ ಹಾಕಿದೆ ವೀಡಿಯೋ ಅಂದರೆ ನಾಳೆನೂ ಕೂಡ 11 ಗಂಟೆ ಒಳಗಡೆ ನಾನು ಪೋಸ್ಟ್ ಮಾಡಬೇಕು. ದಟ್ ಈಸ್ ಬೆಟರ್ ಅಂತ ನನ್ನ ಅನಿಸಿಕೆ. ಟೈಮ್ ಮೇಂಟೈನ್ ಮಾಡಬೇಕು, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು. ಡೈಲಿ ಲಾಂಗ್ ವೀಡಿಯೋಸ್ನ ಹಾಕಬೇಕು. ಆಮೇಲೆ ಡೈಲಿ 2 ಆದರೂ ಶಾರ್ಟ್ಸ್ ಹಾಕಬೇಕು ಗೈಸ್. ಮ್ಯಾಕ್ಸಿಮಮ್ 2 ಶಾರ್ಟ್ಸ್ ಆದರೂ ಹಾಕಬೇಕು. ಒನ್ ಡೇ ಸ್ಕಿಪ್ ಆದರೆ ಓಕೆ ಶಾರ್ಟ್ಸ್ಗಳು, ಬಟ್ ಹಾಕ್ಕೊಳ್ತಾ ಹೋಗಿ. ಶಾರ್ಟ್ಸ್ ಅಲ್ವಾ, ಹಾಕ್ತಾ ಹೋಗಿ. ಏನು ಮಾಡ್ತೀರೋ ಅದನ್ನು ಹಾಕಿ. ಡೈಲಿ ವ್ಲಾಗ್ಸ್ಗಳು ಹಾಕಿ. ನೀವು ಅನ್ನ ಸಾರು ಏನೋ ಒಂದು ಅನ್ನ ಸಾಂಬಾರು ಮಾಡಿರ್ತೀರ, ಅನ್ನ ಬಡಿಸ್ಕೊಂಡು ಸಾರು ಬಡಿಸ್ಕೊಂಡು ಉಪ್ಪಿನಕಾಯಿ ಬಡಿಸ್ಕೊಂಡು ತುಪ್ಪ ಬಡಿಸ್ಕೊಳ್ಳೋ ಅಂಥದ್ದು ಹಾಕಿ. ಅದು ಆಗುತ್ತೆ. ನಮ್ಮ ಲಕ್ಕು ಗಾಯ್ಸ್. ಯಾವುದಾದ್ರೂ ಒಂದು ನಮ್ಮ ಲಕ್ಕು. ಯಾವುದಾದ್ರೂ ಹಾಕ್ಬೋದು, ಹೇಳೋಕ್ಕಾಗಲ್ಲ. ಯಾವ ವೀಡಿಯೋಸ್ ಆದರೂ ಹಾಕ್ಬೋದು. ನನ್ನ ಪ್ರಕಾರ ನಾನೊಂದು ಇವಾಗ ಆಲ್ಮೋಸ್ಟ್ 2 ಮಂತ್ಸಿಂದ ಏನಿಲ್ಲ ಅಂದರೂ ಲಾಂಗ್ ವೀಡಿಯೋಸು ಒಂದು 60 to 70 ವೀಡಿಯೋಸ ನಾನು ಹಾಕ್ಬಿಟ್ಟಿದ್ದೀನಿ. ನನಗೇನಂದರೆ ಹೋಪ್ಸು ಡೈಲಿ ಹೋಗ್ತಾ ನಾನು ಇಷ್ಟು ಹಾಕ್ತಿದ್ದೀನಿ, ಹಾಕ್ಕೊಂಡು ಹೋಗೋಣ, ಇಷ್ಟೇ ಮಾಡಿದ್ದೀನಿ ಅಂತ ಇನ್ನೂ ಮಾಡ್ಕೊಂಡು ಹೋಗೋಣ. ಈಗ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗಲ್ವಾ ಅಂತ ನಾನು ಥಿಂಕ್ ಮಾಡ್ತೀನಿ ಅಷ್ಟೇ. ನೀವು ಅಷ್ಟೇ ಗೈಸ್, ಯಾವುದು ಕೂಡ ಹೋಪ್ಸ್ ಕಳ್ಕೊಬೇಡಿ. ನನ್ನ ಅನಿಸಿಕೆ ನನಗೆ ಹೇಳೋಣ ಅಂತ ಅನಿಸ್ತು, ನಾನು ಅದಕ್ಕೆ ಹೇಳ್ತಿದ್ದೀನಿ. ಯಾವುದಕ್ಕೂ ಕೂಡ ಹೋಪ್ಸ್ ಕಳ್ಕೊಬೇಡಿ ಗೈಸ್. ಒಂದಲ್ಲ ಒಂದು ಸತಿ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗೇ ಆಗುತ್ತೆ. ನಿಮ್ಮ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗೇ ಆಗುತ್ತೆ. ನಿಮಗೆ ಫಸ್ಟ್ ಪೇಮೆಂಟ್ ಬಂದೇ ಬರುತ್ತೆ. ನಾವು ಕಾಯಬೇಕು. ದೇವರ ಅನುಗ್ರಹ ಇದ್ದೇ ಇರುತ್ತೆ ಗೈಸ್. ಅಷ್ಟೇ. ಡೈಲಿ ನಾವು ಕಷ್ಟಪಟ್ಟಷ್ಟು ನಮಗೆ ಪ್ರತಿಫಲ ಸಿಗುತ್ತೆ. ನಾವೇನಂದರೆ ಒಂದು ದಿವಸ ಆಗ್ಬಿಟ್ಟೆ ಇದು ಯಾರು ಮಾಡ್ತಾರೆ ಹೋಗು, ಏನೋ ವ್ಯೂಸ್ ಆಗಲ್ಲ, ಏನಿಲ್ಲ, ಬರೀ 10 ವ್ಯೂಸ್ ಆಗಿದೆ, ಯಾರು ಆಗ್ತಾರೆ ಹೋಗು ಅಂದ್ಬಿಟ್ಟು ಬಿಟ್ಬಿಡ್ತೀವಿ. ಬಟ್ ಹಂಗೆ ಮಾಡಲೇಬೇಡಿ ಗೈಸ್. ಇವತ್ತು ನಿಮಗೆ ಆ ವಿಡಿಯೋ 10 ವ್ಯೂಸ್ ಕಾಣಿಸ್ಬೋದು, ನೀವು ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಬಿಡ್ಬೋದು ಆ ಚಾನಲ್ನ. ಬಟ್ ನೀವು ಆಫ್ಟರ್ 1 ಮಂತ್ ಆದಮೇಲೆ ನೋಡಿದಾಗ ಅದೇ ವಿಡಿಯೋಗೆ 1K ವ್ಯೂಸ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ ಆಯಿತಾ. ಅದೇ ವಿಡಿಯೋಗೆ 1K ವ್ಯೂಸ್ ಆಗಿರ್ಬೋದು, ಹೇಳೋಕ್ಕಾಗಲ್ಲ, ಚಾನ್ಸೇ ಇಲ್ಲ. ನಮಗೆ ಇವತ್ತೇ ವ್ಯೂಸ್ ಆಗಿಬಿಡುತ್ತೆ ಅಂತ ಏನಿಲ್ಲ ಗೈಸ್. ಇವತ್ತು ಹಾಕೋ ವಿಡಿಯೋ ನನಗೆ ಇವತ್ತು ಸಂಜೆ ಒಳಗೆ ವ್ಯೂಸ್ ಆಗಿಬಿಡುತ್ತೆ ಅಂತ ನಿಜವಾಗ್ಲೂ ಇಲ್ಲವೇ ಇಲ್ಲ. ಯಾವಾಗ ಬೇಕಾದರೂ ವ್ಯೂಸ್ ಆಗುತ್ತೆ. ನಾಳೆ ನಾಡಿದ್ದು ಆಚೆ ನಾಡಿದ್ದು ಯಾವಾಗ ಬೇಕಾದರೂ ವ್ಯೂಸ್ ಆಗುತ್ತೆ. ದಯವಿಟ್ಟು ಎಷ್ಟಾಗುತ್ತೆ ಎಷ್ಟಾದರೂ ಪರವಾಗಿಲ್ಲ ಗೈಸ್. ಇವತ್ತು ವೀಡಿಯೋ ಹಾಕ್ತೀರಾ, 1 ವ್ಯೂ ಆಗುತ್ತಾ, 2 ವ್ಯೂ ಆಗುತ್ತಾ, ಸಂಜೆವರೆಗೂ ಅಷ್ಟೇ ವ್ಯೂ ಇರುತ್ತಾ, ಓಕೆ, ಇಟ್ಸ್ ಕಾಮನ್. ನ್ಯೂ ಯೂಟ್ಯೂಬರ್ಸ್ಗೆ ಇದು ಕಾಮನ್. ನಾಳೆ ಒಂದು ವೀಡಿಯೋ ಹಾಕೋಣ, ಅದಾದರೂ ವೈರಲ್ ಆಗ್ಬೋದು. ನಾಳೆನೂ ಆಗಲಿಲ್ವಾ, ನಾಳಿದ್ದು ಒಂದು ವೀಡಿಯೋ ಹಾಕೋಣ, ಅದಾದರೂ ವೈರಲ್ ಆಗ್ಬೋದು ಅಂತ ಅಂದ್ಕೊಂಡು ಮಾಡಿ ಗೈಸ್. ನಿಜವಾಗ್ಲೂ ಮಾಡಿ. ನಾನು ಅದನ್ನೇ ಹೇಳ್ತಿರೋದು. ಈ ಆಫೀಸ್ ಹೋಗೋರೆಲ್ಲ ಓಕೆ, ಆಫೀಸ್ ಹೋಗ್ತಿದ್ದೀರಾ, ಬ್ಯುಸಿ ಇರ್ತೀರಾ, ನಿಮಗೆ ಮಾಡೋಕ್ಕಾಗಲ್ಲ, ವೀಡಿಯೋಸ್ ಮಾಡೋಕ್ಕಾಗಲ್ಲ ಅನ್ನೋರು ಓಕೆ, ನಾನು ಅವ್ರಿಗೇನು ಫೋರ್ಸ್ ಮಾಡ್ತಿಲ್ಲ. ಬಟ್ ಮನೇಲಿ ಇರ್ತಾರಲ್ಲ, ಮನೇಲಿ ಇದ್ಕೊಂಡು ನಾನು ಏನಾದರೂ ಮಾಡಬೇಕು, ಈ ವಿಡಿಯೋಸ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ಗಳಿರುತ್ತೆ, ರೀಲ್ಸ್ ಮಾಡೋದ್ರ ಮೇಲೆ ಕಾನ್ಸಂಟ್ರೇಟ್ಗಳಿರುತ್ತೆ ಅಂಥವ್ರಿಗೆ ನಾನು ಹೇಳ್ತಿದ್ದೀನಿ. ಈ ಥರನೂ ಒಂದು ವೀಡಿಯೋಸ್ಗಳನ್ನ ಮಾಡಿ ಹಾಕ್ತಾಯಿರಿ. ನಿಮ್ಗೆ ಯಾವ್ದು ಬರುತ್ತೆ ಅದನ್ನು ಹಾಕಿ. ನಿಮಗೆ ಕುಕ್ಕಿಂಗ್ದೇ ಅಂತಲ್ಲ, ಕುಕ್ಕಿಂಗ್ ಬಂದರೆ ಕುಕ್ಕಿಂಗ್ ಹಾಕಿ. ನೀವು ಆಚೆ ಹೋಗ್ತೀರಾ ನಿಮ್ಮ ಹಸ್ಬೆಂಡ್ಗಳ ಜೊತೆ, ಅದನ್ನು ಹಾಕಿ. ಇಲ್ಲ ನೀವೆಲ್ಲೋ ಫ್ರೆಂಡ್ಸ್ ಮನೆಗೆ ಹೋಗ್ತೀರಾ, ಅದನ್ನು ಹಾಕಿ. ಯಾವುದಾದ್ರೂ ಹಾಕಿ ಗೈಸ್, ನೋ ಪ್ರಾಬ್ಲಮ್ ಆಯಿತಾ. ಚೆನ್ನಾಗಿ ನೀನು ಮಾಡಿ ಅಷ್ಟೇ ನಾನು ಕೇಳೋದು. ನನ್ನ ಅನಿಸಿಕೆ ನಾನು ಹೇಳಿದೆ. ಆಮೇಲೆ ನನಗೆ ಆಗಿದ್ದು ನಾನು ಹೇಳಿದೆ, ನಾನು ಆಗಿದ್ದ ಮಿಸ್ಟೇಕು ನಾನು ಹೇಳಿದೆ. ಆಮೇಲೆ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಬೇಡಿ, ದಯವಿಟ್ಟು ಡಿಲೀಟ್ ಮಾಡಬೇಡಿ. 1 ವ್ಯೂ ಆಗಲಿ 2 ವ್ಯೂ ಆಗಲಿ ದಯವಿಟ್ಟು ಡಿಲೀಟ್ ಮಾಡಬೇಡಿ. ನಾನು ಒಂದು ಬಿಗ್ ಬಾಸ್ ಒಂದು ಶಾರ್ಟ್ಸ್ ಹಾಕಿದ್ದೆ ಗೈಸ್. ಅವಾಗ ಏನಾಯ್ತು ಅಂದರೆ, ಶಾರ್ಟ್ಸ್ ಹಾಕಿದ್ದೆ ನಾನು. ಶಾರ್ಟ್ಸ್ ಹಾಕ್ಬಿಟ್ಟು ಅದರಲ್ಲಿ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿಬಿಟ್ಟಿತ್ತು. ನಾನೇನು ಮಾಡಿದೆ, ಅದು 1K 1.5K ಓಡಿತ್ತು. 1K ಅಲ್ಲ ಗೈಸ್, 3K ಓಡಿತ್ತು. ನಾನೇನು ಮಾಡಿಬಿಟ್ಟೆ, ನಂದು ಆಗ್ತಿದೆಯಲ್ಲ ಬಿಡು ಅಂತ ಓವರ್ ಕಾನ್ಫಿಡೆನ್ಸ್ ಇದೆ, ಡಿಲೀಟ್ ಮಾಡಿಬಿಟ್ಟೆ. ನಾನು ತಪ್ಪಾಗಿದೆಯಲ್ಲ ಮತ್ತೆ ಹಾಕೋಣ ಅಂತ ಡಿಲೀಟ್ ಮಾಡಿಬಿಟ್ಟು ಮತ್ತೆ ಟೈಮ್ ನೋಡ್ಕೊಂಡು ಹಾಕ್ತೀನಿ ಗೈಸ್. ವ್ಯೂಸೇ ಆಗ್ತಿಲ್ಲ. 2 to 3 ಡೇಸ್ ನನಗೆ ವ್ಯೂಸೇ ಆಗಲಿಲ್ಲ ಗೈಸ್. ಎಲ್ಲಿ ಯಾವ ವೀಡಿಯೋ ಹಾಕು ಬರೀ 1 ವ್ಯೂ 2 ವ್ಯೂ 3 ವ್ಯೂ ಅಷ್ಟೇ ಆಗ್ತದೆ. ನಾನು ಏನು ಮಾಡಿದೆ, ಈ ಥರ ಮಾಡಬಾರ್ದು. ನಾನು ಕೆಲವೊಂದಿಷ್ಟು ಯೂಟ್ಯೂಬ್ ಚೆಕ್ ಮಾಡಿದೆ. ಕೆಲವೊಬ್ಬರು ಹೇಳಿದರು ಡಿಲೀಟ್ ಮಾಡಬಾರ್ದು, ನಿಮ್ಮದು ಗ್ರೋಪ್ ಕಡಿಮೆ ಆಗಿಬಿಡುತ್ತೆ ಅಂತ ಎಲ್ಲನೂ. ಸೊ ಅದೇ ಲಾಸ್ಟು. ನಾನು ಅದಾದಮೇಲೆ ನನಗೆ ಯಾವ ವೀಡಿಯೋಸ್ ಕೂಡ ನಾನು ಡಿಲೀಟ್ ಮಾಡ್ತಿಲ್ಲ. ಎಷ್ಟಾದರೂ ಆಗಲಿ, 5 ಆದರೂ ಆಗಲಿ, 10 ಆದರೂ ಆಗಲಿ, ಆಗಲಿ ಬಿಡು, ಇರಲಿ ಬಿಡು, ನನ್ನ ಚಾನಲಲ್ಲಿ ತಾನೇ ಇರಲಿ ಬಿಡು ಅಂತ ಸುಮ್ಮನಾಗ್ತೀವಿ. ಕೆಲವೊಬ್ಬರು ಅವ್ರ ಚಾನಲಲ್ಲಿ ಎಲ್ಲ ವ್ಯೂಸು ಜಾಸ್ತಿನೇ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ ಗೈಸ್. ಎಷ್ಟಾದರೂ ಆಗಲಿ, ಒಂದಲ್ಲ ಒಂದು ದಿವಸ ಬೆಳಿತೀರಾ, ವ್ಯೂಸ್ ಆಗುತ್ತೆ.
ಏನೋ ಕಂಪ್ಲೀಟಾಗಿ ಮಾಡಿ. ಯಾವುದೇ ಒಂದು ಯೂಟ್ಯೂಬ್ ನೀವು ಕೈ ಹಾಕ್ತೀರಾ ಮಾಡಿ, ಕಷ್ಟಪಟ್ಟು ಮಾಡಿ. 1 ಇಯರ್ ಅಲ್ಲ 2 ಇಯರ್ಸ್ ಆದ್ರೂ ಕಷ್ಟಪಟ್ಟು ಮಾಡಿ ಗೈಸ್, ಒಂದಲ್ಲ ಒಂದು ದಿವಸ ಪೇಮೆಂಟ್ ಬಂದೇ ಬರುತ್ತೆ. ನಾನೇ ಇಷ್ಟು ಹೇಳ್ತಿದ್ದೀನಿ, ನಾನೇನು ಮುಂದೊಂದು ದಿವಸ ನಿಮ್ಮ ಮುಂದೆ ಕೂತ್ಕೊಂಡು ನನಗೆ ಇಷ್ಟು ಪೇಮೆಂಟ್ ಬಂತು ಗೈಸ್ ಅಂತ ನಾನು ವೀಡಿಯೋ ಮಾಡ್ಬೋದಲ್ವಾ? ದೇವರಷ್ಟು ಮಾಡ್ಬೋದು ನನಗೆ ಅನಿಸೋ ಪ್ರಕಾರ. ಕಷ್ಟಪಟ್ಟು ಮಾಡ್ತಿದ್ದೀನಿ ಅಂದರೆ ಅದಕ್ಕೊಂದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಗೈಸ್. ಕಷ್ಟಪಟ್ಟು ಮಾಡಬೇಕು. ಕುಕ್ಕಿಂಗ್ ವೀಡಿಯೋಸ್ ಅಂತೂ ಸುಲಭ ಅಲ್ವೇ ಅಲ್ಲ ಗೈಸ್. ಯಾವ ವೀಡಿಯೋಸು ಸುಲಭ ಅಲ್ಲ, ಯಾವ ವ್ಲಾಗು ಸುಲಭ ಅಲ್ಲ. ವ್ಲಾಗು ಅಷ್ಟೇ ಮಾಡೋದು ಮಾಡ್ಕೊಂಡು ಬಂದುಬಿಡ್ತೀವಿ. ಬಂದ ಮೇಲೆ ಅದನ್ನು ಒಂದೊಂದು ಪಾಯಿಂಟ್ಗಳು ನೋಡಿಕೊಂಡು ಒಂದೊಂದು ಎಡಿಟ್ ಮಾಡ್ಕೊಂಡು ಅದಕ್ಕೆ ಏನಾದ್ರು ಮೀಮ್ಸ್ ಆ್ಯಡ್ ಮಾಡಬೇಕು ಅಂದರೆ ಒಂದೊಂದು ಆ ತಕ್ಕನಾಗೆ ಮೀಮ್ಸ್ ಆ್ಯಡ್ ಮಾಡಿಕೊಂಡು ನಾವು ಎಡಿಟ್ ಮಾಡಬೇಕಾಗುತ್ತೆ. ಕುಕ್ಕಿಂಗ್ದು ಅಷ್ಟೇ ಗೈಸ್, ನಾವು ಒಂದೊಂದು ಪದಾರ್ಥನೂ ತೋರಿಸ್ಬೇಕು, ಒಂದೊಂದು ಬೌಲು ಸೆಟ್ ಮಾಡಿ ಇಡಬೇಕು, ಅದನ್ನೆಲ್ಲನೂ ಸೆಟ್ ಮಾಡಿ ಇಟ್ಟು ಒಂದೊಂದೇ ಕುಕ್ಕಿಂಗ್ ಮಾಡಿ. ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ 15 ಮಿನಿಟ್ಸಲ್ಲಿ ಮಾಡೋ ಕುಕ್ಕಿಂಗ್ನ ವೀಡಿಯೋ ಮಾಡಿಕೊಂಡು ಮಾಡುವಾಗ ಏನಾಗುತ್ತೆ 30 ಮಿನಿಟ್ಸು 45 ಮಿನಿಟ್ಸೇ ತೊಗೊಂಡ್ಬಿಡುತ್ತೆ. ಕೆಲವೊಂದು 1 ಅವರೇ ತೊಗೊಂಡ್ಬಿಡುತ್ತೆ ಕುಕ್ಕಿಂಗ್ ಮಾಡಿಕೊಂಡು ಮಾಡೋದಾದರೆ. ಅದಕ್ಕೆ ಅದಕ್ಕೆ ಟೈಮ್ ಕೊಟ್ಕೊಂಡು ಮಾಡಬೇಕು. ನಾನು ಅಷ್ಟೇ ಗೈಸ್, ಏನಂದರೆ ಫಸ್ಟ್ ಬೆಳಗ್ಗೆನೇ ನಾನು ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ನಾನು ಏನು ಮಾಡ್ತೀನಿ, ವೀಡಿಯೋಸ್ ಯಾವಾಗ ಹಾಕ್ದಾಗಿಂದ ಸ್ಟಾರ್ಟ್ ಮಾಡಿದಾಗ ನಾನು ಏನು ಮಾಡ್ತೀನಿ, ಡೈಲಿ ನಾನು ಬೆಳಗ್ಗೆ ಒಂದು 5:30 6ಗೆ ನಾರ್ಮಲಾಗಿ ಎದ್ದುಬಿಟ್ಟು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫಸ್ಟು ಕಿಚನ್ ಎಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಹೋಗಿ ಫಸ್ಟ್ ಏನು ಕುಕ್ ಮಾಡಬೇಕು ನೈಟೇ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತೀನಿ, ಟಕ ಎಲ್ಲ ಹೆಚ್ಚಿಟ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊಂಡು ಬೇಗ ಮಾಡ್ತೀನಿ. ನಾನು ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡೋದು, ನಂದು ಕುಕ್ಕಿಂಗ್ ಮುಗಿಯೋದೇ ಎಷ್ಟೊತ್ತಾಗುತ್ತೆ ಗೊತ್ತಾ, 7:30 8 ಆಗೇ ಬಿಡೋದೆ ಎಲ್ಲ ಮಾಡೋ ಅಷ್ಟರಲ್ಲಿ, ವೆರೈಟಿ ಮಾಡೋ ಅಷ್ಟರಲ್ಲಿ. ಸೊ ಅದಕ್ಕೇ ಕಷ್ಟಪಟ್ಟರೆ ಎಲ್ಲರಿಗೂ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಯಾರ್ಯಾರು ಯೂಟ್ಯೂಬ್ ಮಾಡ್ತಾಯಿದ್ದೀರಾ, ನೀವು ಯೂಟ್ಯೂಬರ್ಸು ಯಾರ್ಯಾರು ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದಾರೆ ದಯವಿಟ್ಟು ಕಂಟಿನ್ಯೂ ಮಾಡಿ. ಡೈಲಿ ವೀಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡಿ. ಡೈಲಿ ಶಾರ್ಟ್ಸ್ 1 2 3 ಶಾರ್ಟ್ಸ್ ಹಾಕಿ ಡೈಲಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಹೋಗಿ. ಆಮೇಲೆ ಎಲ್ಲ ವೀಡಿಯೋಸ್ಗಳಿಗೂ ಡಿಸ್ಕ್ರಿಪ್ಷನ್ ಆ್ಯಡ್ ಮಾಡಿ, ಹ್ಯಾಶ್ಟ್ಯಾಗ್ಸ್ಗಳು ಆ್ಯಡ್ ಮಾಡಿ, ಒಳ್ಳೆ ಟೈಟಲ್ ಆ್ಯಡ್ ಮಾಡಿ, ಆ ವಿಡಿಯೋ ತಕ್ಕನಂಗೆ ಒಳ್ಳೆ ಟೈಟಲ್ಗಳನ್ನ ಆ್ಯಡ್ ಮಾಡಿ, ಒಳ್ಳೆ ತಮ್ನೇಲ್ ಆ್ಯಡ್ ಮಾಡಿ. ಒಂದು ಅಟ್ರಾಕ್ಟಿವ್ ತಮ್ನೇಲ್ ಇರಬೇಕು. ಆ ತಮ್ನೇಲ್ ನೋಡಿದ ತಕ್ಷಣ ನಮ್ಗೆ ಅದು ಓಪನ್ ಮಾಡಿ ನೋಡಬೇಕು ಅನಿಸ್ಬೇಕು, ಆ ಥರ ಮಾಡಿ. ಫೋನ್ ಓಕೆ ಗೈಸ್, ಫೋನು ನಿಮ್ಮ ಹತ್ರ ಓಕೆ ದುಡ್ಡಿತ್ತು ನೀವು ಮಾಡ್ತಿದ್ದೀರಾ ಅಂದರೆ ಫೋನ್ ಸ್ವಲ್ಪ ಚೆನ್ನಾಗಿರೋದೇ ತೊಗೊಳ್ಳಿ. ನಿಮ್ಮ ಕೈಲಿ ಶಕ್ತಿ ಇತ್ತು ಅಂದರೆ, ಇಲ್ಲ ನಾವು ಬಡವರು ನಾವು ಫೋನ್ ತೊಗೊಳಕ್ಕಾಗಲ್ಲ ಇರೋ ಫೋನಲ್ಲೇ ಮಾಡ್ತೀನಿ ಅಂದರೆ ಓಕೆ ಗೈಸ್, ನೋ ಪ್ರಾಬ್ಲಮ್. ಇರೋ ಫೋನಲ್ಲೇ ಮಾಡಿ. ನಿಮ್ಗೆ ನೆಕ್ಸ್ಟ್ ಯೂಟ್ಯೂಬಲ್ಲಿ ದುಡ್ಡು ಬಂದಾಗ ಅದೇ ದುಡ್ಡಿಂದ ಫೋನ್ ತೊಗೊಳ್ಳಿ, ನೋ ಪ್ರಾಬ್ಲಮ್. ನಾನು ಅಷ್ಟೇ ಇರೋ ಫೋನಲ್ಲೇ ಮಾಡ್ತಿದ್ದೀನಿ ಗೈಸ್. ನಾನೇನು ಅದಕ್ಕಂತ ಹೊಸ ಫೋನೆಲ್ಲ ಏನು ತೊಗೊಂಡಿಲ್ಲ. ಇರೋ ಫೋನಲ್ಲೇ ನಾನು ಮೇಂಟೈನ್ ಮಾಡ್ತಿದ್ದೀನಿ, ಇರೋ ಫೋನಲ್ಲೇ ನಾನು ಮಾಡ್ತಿದ್ದೀನಿ. ನಾನಂತೂ ಹಠ ಇಟ್ಕೊಂಡಿದ್ದೀನಿ, ನಾನು ನೆಕ್ಸ್ಟು ನನ್ನ ದುಡ್ಡಲ್ಲೇ, ನಾನು ಯೂಟ್ಯೂಬಿಂದ ಬರೋ ದುಡ್ಡಲ್ಲೇ ನಾನು ಮೊಬೈಲ್ ತೊಗೊಬೇಕು, ಏನೇ ಆದರೂ ಅದರಲ್ಲೇ ತೊಗೊಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಕಷ್ಟಪಡ್ತಿದ್ದೀನಿ. ಆಂಜನೇಯ ಸ್ವಾಮಿ ಆಗಿರಲಿ ನಾನು ಆಂಜನೇಯ ಸ್ವಾಮಿನ ಬೇಗ ನಂಬ್ತೀನಿ, ಜಾಸ್ತಿ ನಂಬ್ತೀನಿ. ಆಮೇಲೆ ಕೊರ್ಗಜ್ಜನ ತುಂಬ ನಂಬ್ತೀನಿ. ನಾನು ದೇವ್ರನ್ನ ತುಂಬ ಬೇಡ್ಕೊಂಡಿದ್ದೀನಿ ಚೆನ್ನಾಗಿ ಸಕ್ಸಸ್ ಆಗಲಪ್ಪ ಅಂತ. ನಾನು ಮಾಡೋ ದೇವರಿಗೆಲ್ಲ ಲೈಕ್ ನಾನು ಗುರುವಾರನೂ ಮಾಡ್ತೀನಿ, ರಾಯರ್ದು ತುಂಬ ಪೂಜೆ ಮಾಡ್ತೀನಿ. ಆ ದೇವ್ರನ್ನೆಲ್ಲ ನಾನು ಬೇಡ್ಕೊಂಡಿದ್ದೀನಿ ಸಕ್ಸಸ್ ಆಗಲಿ ಅಂತ. ಸಕ್ಸಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ, ದೇವ್ರು ನನ್ನ ಕೈ ಹಿಡಿತಾನೆ ಅಂದ್ಕೊಂಡಿದ್ದೀನಿ. ನಾನು ಕಷ್ಟಪಡ್ತೀನಿ ಗೈಸ್, ಕಷ್ಟಪಟ್ಟು ನಾನು ಮಾಡ್ತೀನಿ. ನೀವು ಕೂಡ ನನ್ನ ಜೊತೆ ಕಷ್ಟಪಟ್ಟು ಮಾಡಿ ಆಯಿತಾ. ಯಾರ್ಯಾರು ವೀಡಿಯೋ ಮಾಡ್ತಿದ್ದೀರೋ ಎಲ್ಲರೂ ತಪ್ಪದೆ ಮಿಸ್ ಮಾಡದೆ ವೀಡಿಯೋಸ್ನ ಮಾಡಿ ಗೈಸ್. ಇಷ್ಟು ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಾನು ಹೇಳಿದ್ದೆಲ್ಲ ವರ್ಡ್ಸ್ ನಿಮ್ಗೆ ಇಷ್ಟ ಆಗಿದ್ರೆ, ನಾನು ಹೇಳಿದ್ರಿಂದ ನಿಮ್ಗೆ ಓಕೆ ಒಂದು ಭರವಸೆ ಬರ್ತಿದೆ, ಒಂದು ಹೋಪ್ಸ್ ಬರ್ತಿದೆ, ನಾನು ಮಾಡೋಣ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಗೈಸ್. ನೀವು ಕೂಡ ಇದೇ ಥರ ವೀಡಿಯೋಸ್ನ ಮಾಡಿ, ಎಲ್ಲ ಥರ ವೀಡಿಯೋಸ್ನ ಮಾಡಿ. ಓಕೆನಾ? ಬಾಯ್. ಥ್ಯಾಂಕ್ ಯು ಸೋ ಮಚ್ ಗೈಸ್.